أعوذ بالله من الشيطان الرجيم ಬಹಿಷ್ಕೃತನಾದ ಸೈತಾನನಿಂದ ನಾನು ಅಲ್ಲಾಹುವಿನೊಂದಿಗೆ ಅಭಯವನ್ನು ಯಾಚಿಸುತ್ತೇನೆ. براءة من الله ورسوله إلى الذين عاهدتم من المشركين. ಬಹುದೇವ ವಿಶ್ವಾಸಿಗಳ ಪೈಕಿ ಯಾರೊಂದಿಗೆ ನೀವು ಒಪ್ಪಂದದಲ್ಲಿರುವಿರೋ ಅವರೊಂದಿಗಿರುವ ಅಲ್ಲಾಹುವಿನ ಮತ್ತು ಅವನ ಸಂದೇಶವಾಹಕರ ಕಡೆಯ ಹೊಣೆ ಮುಕ್ತಿಯನ್ನು ಘೋಷಿಸಲಾಗಿದೆ. فسيحوا في الأرض 4 أشهر واعلموا أنكم غير معجز الله وأن الله مخزي الكافرين. ಆದ್ದರಿಂದ ಓ ಬಹುದೇವ ವಿಶ್ವಾಸಿಗಳೇ, ನೀವು 4 ತಿಂಗಳ ಕಾಲ ಭೂಮಿಯಲ್ಲಿ ಯಥೇಷ್ಟವಾಗಿ ಸಂಚರಿಸಿರಿ. ಅಲ್ಲಾಹುವನ್ನು ಸೋಲಿಸಲು ನಿಮ್ಮಿಂದಾಗದು ಮತ್ತು ಅಲ್ಲಾಹು ಸತ್ಯ ನಿಷೇಧಿಗಳನ್ನು ಅಪಮಾನಗೊಳಿಸುವನು ಎಂಬುದನ್ನು ಅರಿತುಕೊಳ್ಳಿರಿ. وأذان من الله ورسوله إلى الناس يوم الحج الأكبر أن الله بريء من المشركين ورسوله فإن تبتم فهو خير لكم وإن توليتم فاعلموا أنكم غير معجز الله وبشر الذين كفروا بعذاب أليم. ಅಲ್ಲಾಹು ಮತ್ತು ಅವನ ಸಂದೇಶವಾಹಕರಿಗೆ ಬಹುದೇವ ವಿಶ್ವಾಸಿಗಳೊಂದಿಗೆ ಯಾವುದೇ ಹೊಣೆಯೂ ಇಲ್ಲವೆಂದು ಮಹಾ ಹಜ್ಜಿನ ದಿನದಂದು ಅಲ್ಲಾಹು ಮತ್ತು ಅವನ ಸಂದೇಶವಾಹಕರ ಕಡೆಯಿಂದ ಜನರಿಗೆ ಸಾರ್ವತ್ರಿಕವಾಗಿ ಸಾರಲಾಗುತ್ತಿದೆ. ಆದರೆ ಓ ಬಹುದೇವ ವಿಶ್ವಾಸಿಗಳೇ, ನೀವು ಪಶ್ಚಾತ್ತಾಪ ಪಡುವುದಾದರೆ ಅದು ನಿಮಗೆ ಒಳಿತಾಗಿದೆ. ನೀವೇನಾದರೂ ವಿಮುಖರಾಗುವುದಾದರೆ ಅಲ್ಲಾಹುವನ್ನು ಸೋಲಿಸಲು ನಿಮ್ಮಿಂದಾಗದು ಎಂಬುದನ್ನು ಅರಿತುಕೊಳ್ಳಿರಿ. ಓ ಪ್ರವಾದಿಯವರೇ, ಸತ್ಯ ನಿಷೇಧಿಗಳಿಗೆ ಯಾತನಾಮಯ ಶಿಕ್ಷೆಯ ಬಗ್ಗೆ ಶುಭವಾರ್ತೆಯನ್ನು ತಿಳಿಸಿರಿ. ಇಲ್ಲಲ್ಲದೀನ ಆಹದ್ತುಂ ಮಿನಲ್ ಮುಶ್ರಿಕೀನ ಥುಮ್ಮ ಲಂ ಯನ್ಕುಸೂಕುಂ ಶೈಅನ್ ವಲಂ ಯುದಾಹಿರೂ ಅಲೈಕುಂ ಅಹದನ್ ಫಅತಿಮ್ಮೂ ಇಲೈಹಿಂ ಅಹ್ದಹುಂ ಇಲಾ ಮುದ್ದತಿಹಿಂ ಇನ್ನಲ್ಲಾಹ ಯುಹಿಬ್ಬುಲ್ ಮುತ್ತಕೀನ್. ಆದರೆ ಬಹುದೇವ ವಿಶ್ವಾಸಿಗಳ ಪೈಕಿ ನೀವು ಒಪ್ಪಂದ ಮಾಡಿಕೊಂಡಿರುವವರು ಅವರು ಒಪ್ಪಂದವನ್ನು ಪಾಲಿಸುವುದರಲ್ಲಿ ನಿಮ್ಮೊಂದಿಗೆ ಯಾವುದೇ ಕೊರತೆ ತೋರಿಸದಿದ್ದರೆ ಮತ್ತು ನಿಮಗೆ ವಿರುದ್ಧವಾಗಿ ಯಾರಿಗೂ ಸಹಾಯ ಮಾಡದಿದ್ದರೆ ಅವರು ಇದರಿಂದ ಹೊರತಾಗುವರು. ನೀವು ಅವರೊಂದಿಗಿರುವ ಕರಾರನ್ನು ಅವರ ಅವಧಿಯವರೆಗೆ ಪೂರ್ತಿ ಮಾಡಿರಿ. ಖಂಡಿತವಾಗಿಯೂ ಅಲ್ಲಾಹು ಭಯಭಕ್ತಿ ಪಾಲಿಸುವವರನ್ನು ಪ್ರೀತಿಸುವನು. فإذا انسلخ الأشهر الحرم فاقتلوا المشركين حيث وجدتموهم وخذوهم واحصروهم واقعدوا لهم كل مرصد فإن تابوا وأقاموا الصلاة وآتوا الزكاة فخلوا سبيلهم إن الله غفور رحيم. ತರುವಾಯ ಆ ನಿಷಿದ್ಧ ತಿಂಗಳುಗಳು ಕಳೆದರೆ ಆ ಬಹುದೇವ ವಿಶ್ವಾಸಿಗಳನ್ನು ಕಂಡಲ್ಲಿ ವಧಿಸಿರಿ, ಅವರನ್ನು ಸೆರೆ ಹಿಡಿಯಿರಿ, ಸುತ್ತುವರಿಯಿರಿ ಮತ್ತು ಅವರಿಗಾಗಿ ಹೊಂಚು ಹಾಕಬಹುದಾದ ಎಲ್ಲ ಸ್ಥಳಗಳಲ್ಲೂ ಹೊಂಚು ಹಾಕಿರಿ. ಅವರೇನಾದರೂ ಪಶ್ಚಾತ್ತಾಪಪಟ್ಟು ನಮಾಜ್ ಸಂಸ್ಥಾಪಿಸಿದರೆ ಮತ್ತು ಜಕಾತ್ ನೀಡಿದರೆ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಿರಿ. ಖಂಡಿತವಾಗಿಯೂ ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು ಅಪಾರ ಕರುಣೆಯುಳ್ಳವನೂ ಆಗಿರುವನು. وَإِنْ أَحَدٌ مِّنَ الْمُشْرِكِينَ اسْتَجَارَكَ فَأَجِرْهُ حَتَّى
حتى يسمع كلام الله ثم أبلغه مأمنه ذلك بأنهم قوم لا يعلمون. ಬಹುದೇವ ವಿಶ್ವಾಸಿಗಳ ಪೈಕಿ ಯಾರಾದರೂ ಆಶ್ರಯ ಕೋರಿ ತಮ್ಮ ಬಳಿಗೆ ಬಂದರೆ ಅವನು ಅಲ್ಲಾಹುವಿನ ವಚನವನ್ನು ಆಲಿಸುವುದಕ್ಕಾಗಿ ಅವನಿಗೆ ಆಶ್ರಯವನ್ನು ನೀಡಿರಿ. ತರುವಾಯ ಅವನು ಸುರಕ್ಷಿತವಾಗಿರಬಹುದಾದ ಸ್ಥಳಕ್ಕೆ ಅವನನ್ನು ತಲುಪಿಸಿರಿ. ಅದು ಅವರು ಅರಿವಿಲ್ಲದ ಜನರಾಗಿರುವ ಕಾರಣದಿಂದಾಗಿದೆ. كيف يكون للمشركين عهد عند الله وعند رسوله إلا الذين عاهدتم عند المسجد الحرام فما استقاموا لكم فاستقيموا لهم إن الله يحب المتقين. ಬಹುದೇವ ವಿಶ್ವಾಸಿಗಳಿಗೆ ಅಲ್ಲಾಹುವಿನ ಬಳಿ ಮತ್ತು ಅವನ ಸಂದೇಶವಾಹಕರ ಬಳಿ ಒಪ್ಪಂದ ನೆಲೆ ನಿಲ್ಲುವುದು ಹೇಗೆ? ನೀವು ಮಸ್ಜಿದುಲ್ ಹರಾಮ್ನ ಬಳಿ ಯಾರೊಂದಿಗೆ ಕರಾರು ಮಾಡಿಕೊಂಡಿರುವಿರೋ ಅವರಿಗಲ್ಲದೆ ಅವರು ನಿಮ್ಮೊಂದಿಗೆ ನೇರವಾಗಿ ವರ್ತಿಸುತ್ತಿರುವ ತನಕ ನೀವು ಅವರೊಂದಿಗೆ ನೇರವಾಗಿ ವರ್ತಿಸಿರಿ. ಖಂಡಿತವಾಗಿಯೂ ಅಲ್ಲಾಹು ಭಯಭಕ್ತಿ ಪಾಲಿಸುವವರನ್ನು ಪ್ರೀತಿಸುವನು. كيف وإن يظهروا عليكم لا يرقبوا فيكم إلا ولا ذمة يرضونكم بأفواههم وتأبى قلوبهم وأكثرهم فاسقون. ಅದು ನೆಲೆ ನಿಲ್ಲುವುದು ಹೇಗೆ? ಅವರು ನಿಮ್ಮ ಮೇಲೆ ಗೆಲುವು ಸಾಧಿಸುವುದಾದರೆ ನಿಮ್ಮ ವಿಷಯದಲ್ಲಿ ಕುಟುಂಬ ಸಂಬಂಧವನ್ನೋ ಒಪ್ಪಂದವನ್ನೋ ಅವರು ಪರಿಗಣಿಸಲಾರರು. ಅವರು ತಮ್ಮ ಬಾಯಿ ಮೂಲಕ ನಿಮ್ಮನ್ನು ಸಂತೃಪ್ತಗೊಳಿಸುವರು, ಆದರೆ ಅವರ ಮನಸ್ಸುಗಳು ಅಸಹ್ಯ ಪಡುವು. ಅವರ ಪೈಕಿ ಹೆಚ್ಚಿನವರು ಧಿಕ್ಕಾರಿಗಳಾಗಿರುವರು. اشتروا بآيات الله ثمنا قليلا فصدوا عن سبيله إنهم ساء ما كانوا يعملون. ಅವರು ಅಲ್ಲಾಹುವಿನ ದೃಷ್ಟಾಂತಗಳನ್ನು ತುಚ್ಛ ಬೆಲೆಗೆ ಮಾರಿದರು. ತರುವಾಯ ಅವನ ಮಾರ್ಗದಿಂದ ಜನರನ್ನು ತಡೆದರು. ಖಂಡಿತವಾಗಿಯೂ ಅವರು ಮಾಡುತ್ತಿರುವುದು ಅತ್ಯಂತ ನಿಕೃಷ್ಟವಾಗಿದೆ. لا يرقبون في مؤمن إلا ولا ذمة وأولئك هم المعتدون. ಯಾವುದೇ ಸತ್ಯವಿಶ್ವಾಸಿಯ ವಿಷಯದಲ್ಲೂ ಅವರು ಕುಟುಂಬ ಸಂಬಂಧವನ್ನೋ ಒಪ್ಪಂದವನ್ನೋ ಪರಿಗಣಿಸಲಾರರು. ಅತಿಕ್ರಮಿಗಳು ಅವರೇ ಆಗಿರುವರು. فإن تابوا وأقاموا الصلاة وآتوا الزكاة فإخوانكم في الدين ونفصل الآيات لقوم يعلمون. ಆದರೆ ಅವರೇನಾದರೂ ಪಶ್ಚಾತ್ತಾಪಪಟ್ಟು ನಮಾಜನ್ನು ಸಂಸ್ಥಾಪಿಸಿ ಜಕಾತ್ ನೀಡುವುದಾದರೆ ಧರ್ಮದಲ್ಲಿ ಅವರು ನಿಮ್ಮ ಸಹೋದರರಾಗಿರುವರು. ಅರಿತುಕೊಳ್ಳುವ ಜನರಿಗಾಗಿ ನಾವು ದೃಷ್ಟಾಂತಗಳನ್ನು ವಿವರಿಸಿಕೊಡುತ್ತಿರುವೆವು. وَإِنْ نَكَثُوا أَيْمَانَهُمْ مِنْ بَعْدِ عَهْدِهِمْ وَطَعَنُوا فِي دِينِكُمْ فقاتلوا أئمة الكفر إنهم لا أيمان لهم لعلهم ينتهون. ಅವರು ಕರಾರು ಮಾಡಿದ ಬಳಿಕ ತಮ್ಮ ಪ್ರತಿಜ್ಞೆಗಳನ್ನು ಉಲ್ಲಂಘಿಸಿದರೆ ಮತ್ತು ನಿಮ್ಮ ಧರ್ಮವನ್ನು ಅಪಹಾಸ್ಯ ಮಾಡಿದರೆ ಸತ್ಯ ನಿಷೇಧದ ನಾಯಕರೊಂದಿಗೆ ನೀವು ಯುದ್ಧ ಮಾಡಿರಿ. ಖಂಡಿತವಾಗಿಯೂ ಅವರಿಗೆ ಪ್ರತಿಜ್ಞೆಗಳೇ ಇಲ್ಲ, ಅವರು ನಿಲ್ಲಿಸಲೂಬಹುದು. ألا تقاتلون قوما نكثوا أيمانهم
وهموا بإخراج الرسول وهم بدؤوكم أول مرة أتخشونهم فالله أحق أن تخشوه إن كنتم مؤمنين. ತಮ್ಮ ಪ್ರತಿಜ್ಞೆಗಳನ್ನು ಉಲ್ಲಂಘಿಸಿರುವ ಮತ್ತು ಸಂದೇಶವಾಹಕರನ್ನು ಹೊರಗಟ್ಟಲು ಯತ್ನಿಸಿರುವ ಒಂದು ಜನತೆಯೊಂದಿಗೆ ನೀವು ಯುದ್ಧ ಮಾಡುವುದಿಲ್ಲವೇ? ನಿಮ್ಮೊಂದಿಗೆ ಮೊಟ್ಟ ಮೊದಲ ಬಾರಿ ಯುದ್ಧವನ್ನು ಆರಂಭಿಸಿದವರು ಅವರೇ ಆಗಿರುವರು. ನೀವು ಅವರನ್ನು ಭಯಪಡುತ್ತಿರುವಿರಾ? ಆದರೆ ನೀವು ಭಯಪಡಲು ಹೆಚ್ಚು ಅರ್ಹನಾಗಿರುವವನು ಅಲ್ಲಾಹು ಆಗಿರುವನು. ನೀವು ಸತ್ಯವಿಶ್ವಾಸಿಗಳಾಗಿದ್ದರೆ قاتلوهم يعذبهم الله بأيديكم ويخزهم وينصركم عليهم ويشف صدور قوم مؤمنين. ನೀವು ಅವರೊಂದಿಗೆ ಯುದ್ಧ ಮಾಡಿರಿ, ಅಲ್ಲಾಹು ನಿಮ್ಮ ಕೈಗಳಿಂದ ಅವರನ್ನು ಶಿಕ್ಷಿಸುವನು, ಅವರನ್ನು ಅಪಮಾನಗೊಳಿಸುವನು, ಅವರಿಗೆ ವಿರುದ್ಧವಾಗಿ ನಿಮಗೆ ಸಹಾಯ ಮಾಡುವನು ಮತ್ತು ಸತ್ಯವಿಶ್ವಾಸಿಗಳ ಹೃದಯಗಳಿಗೆ ಅವನು ಉಪಶಮನವನ್ನು ನೀಡುವನು. ويذهب غيظ قلوبهم ويتوب الله على من يشاء والله عليم حكيم. ಅವರ ಹೃದಯಗಳಲ್ಲಿರುವ ಕ್ರೋಧವನ್ನು ಅವನು ನಿವಾರಿಸುವನು. ಅಲ್ಲಾಹು ಅವನಿಚ್ಛಿಸುವವರ ಪಶ್ಚಾತ್ತಾಪವನ್ನು ಸ್ವೀಕರಿಸುವನು. ಅಲ್ಲಾಹು ಎಲ್ಲವನ್ನು ಅರಿಯುವವನು, ಯುಕ್ತಿಪೂರ್ಣನೂ ಆಗಿರುವನು. أم حسبتم أن تتركوا ولما يعلم الله الذين جاهدوا منكم ولم يتخذوا من دون الله ولا رسوله ولا المؤمنين وليجة والله خبير بما تعملون. ನಿಮ್ಮ ಪೈಕಿ ಯುದ್ಧ ಮಾಡಿದವರು ಮತ್ತು ಅಲ್ಲಾಹು ಅವನ ಸಂದೇಶವಾಹಕರು ಹಾಗೂ ಸತ್ಯವಿಶ್ವಾಸಿಗಳೊಂದಿಗಲ್ಲದೆ ಇನ್ನಾರೊಂದಿಗೂ ಖಾಸಗಿ ಮೈತ್ರಿ ಮಾಡಿಕೊಳ್ಳದವರು ಯಾರೆಂದು ಅರಿತುಕೊಳ್ಳದೆ ಅಲ್ಲಾಹು ನಿಮ್ಮನ್ನು ಬಿಟ್ಟು ಬಿಡುವನೆಂದು ನೀವು ಭಾವಿಸಿರುವಿರಾ? ನೀವು ಮಾಡುತ್ತಿರುವುದರ ಬಗ್ಗೆ ಅಲ್ಲಾಹು ಸೂಕ್ಷ್ಮವಾಗಿ ಅರಿಯುವವನಾಗಿರುವನು. ما كان للمشركين أن يعمروا مساجد الله شاهدين على أنفسهم بالكفر أولئك حبطت أعمالهم وفي النار هم خالدون. ಸತ್ಯ ನಿಷೇಧಕ್ಕೆ ಸ್ವತಃ ಸಾಕ್ಷ್ಯ ವಹಿಸುವವರಾಗಿರುತ್ತಾ ಅಲ್ಲಾಹುವಿನ ಮಸೀದಿಗಳ ಪರಿಪಾಲನೆ ಮಾಡಲು ಬಹುದೇವಾರಾಧಕರಿಗೆ ಹಕ್ಕಿಲ್ಲ. ಅವರ ಕರ್ಮಗಳು ನಿಷ್ಫಲವಾಗಿವೆ, ಅವರು ನರಕದಲ್ಲಿ ಶಾಶ್ವತವಾಗಿ ವಾಸಿಸುವವರಾಗಿರುವರು. إنما يعمر مساجد الله من آمن بالله واليوم الآخر وأقام الصلاة وآتى الزكاة ولم يخش إلا الله فعسى أولئك أن يكونوا من المهتدين. ಅಲ್ಲಾಹುವಿನ ಮಸೀದಿಗಳನ್ನು ಪರಿಪಾಲನೆ ಮಾಡಬೇಕಾದುದು ಅಲ್ಲಾಹುವಿನಲ್ಲೂ ಅಂತ್ಯದಿನದಲ್ಲೂ ವಿಶ್ವಾಸವಿಟ್ಟವರು, ನಮಾಜನ್ನು ಸಂಸ್ಥಾಪಿಸಿದವರು, ಜಕಾತ್ ನೀಡಿದವರು ಮತ್ತು ಅಲ್ಲಾಹುವಿನ ಹೊರತು ಇನ್ನಾರನ್ನೂ ಭಯಪಡದಿರುವವರು ಮಾತ್ರವಾಗಿರುವರು. ಅಂತಹವರು ಸನ್ಮಾರ್ಗ ಪಡೆದವರಲ್ಲಿ ಸೇರಿದವರಾಗಲೂಬಹುದು. أجعلتم سقاية الحاج وعمارة المسجد الحرام كمن آمن بالله واليوم الآخر وجاهد في سبيل الله لا يستوون عند الله والله لا
يهدي القوم الظالمين. ಹಜ್ ಯಾತ್ರಾರ್ಥಿಗಳಿಗೆ ಕುಡಿಯಲು ನೀಡುವುದನ್ನು ಮತ್ತು ಮಸ್ಜಿದುಲ್ ಹರಾಮ್ನ ಪರಿಪಾಲನೆ ಮಾಡುವುದನ್ನು ಅಲ್ಲಾಹ್ವಿನಲ್ಲೂ ಅಂತ್ಯದಿನದಲ್ಲೂ ವಿಶ್ವಾಸವಿಡುವ ಹಾಗೂ ಅಲ್ಲಾಹ್ವಿನ ಮಾರ್ಗದಲ್ಲಿ ಯುದ್ಧ ಮಾಡುವವರ ಕರ್ಮಗಳಿಗೆ ಸಮಾನವಾಗಿ ನೀವು ಗಣಿಸುತ್ತಿರುವಿರಾ? ಅವರು ಅಲ್ಲಾಹ್ವಿನ ಬಳಿ ಸಮಾನರಾಗಲಾರರು. ಅಕ್ರಮಿಗಳಾದ ಜನತೆಯನ್ನು ಅಲ್ಲಾಹು ಸನ್ಮಾರ್ಗದಲ್ಲಿ ಸೇರಿಸಲಾರನು. الذين آمنوا وهاجروا وجاهدوا في سبيل الله بأموالهم وأنفسهم أعظم درجة عند الله وأولئك هم الفائزون. ಸತ್ಯವಿಶ್ವಾಸವಿಟ್ಟವರು, ಸ್ವಂತ ಊರನ್ನು ತ್ಯಜಿಸಿದವರು ಮತ್ತು ತಮ್ಮ ಸಂಪತ್ತುಗಳಿಂದಲೂ ಶರೀರಗಳಿಂದಲೂ ಅಲ್ಲಾಹುವಿನ ಮಾರ್ಗದಲ್ಲಿ ಯುದ್ಧ ಮಾಡಿದವರು ಅಲ್ಲಾಹುವಿನ ಬಳಿ ಅತ್ಯುನ್ನತವಾದ ಪದವಿಯುಳ್ಳವರಾಗಿರುವರು. ವಿಜಯ ಗಳಿಸಿದವರು ಅವರೇ ಆಗಿರುವರು. يبشرهم ربهم برحمة منه ورضوان وجنات لهم فيها نعيم مقيم. ಅವರಿಗೆ ಅವರ ರಬ್ ಅಂದರೆ ಅವರ ಪರಿಪಾಲಕ ತನ್ನ ವತಿಯ ಅನುಗ್ರಹ, ಸಂತೃಪ್ತಿ ಮತ್ತು ಸ್ವರ್ಗೋದ್ಯಾನಗಳ ಬಗ್ಗೆ ಶುಭವಾರ್ತೆಯನ್ನು ತಿಳಿಸುವನು. ಅವರಿಗೆ ಅಲ್ಲಿ ಶಾಶ್ವತವಾದ ಸುಖಾನುಭೂತಿಗಳಿರುವುದು. ಖಾಲಿದೀನ ಫೀಹಾ ಅಬದಾ ಇನ್ನಲ್ಲಾಹ ಇಂದಹು ಅಜ್ರುನ್ ಅಜೀಮ್. ಅವರದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಖಂಡಿತವಾಗಿಯೂ ಮಹಾ ಪ್ರತಿಫಲವಿರುವುದು ಅಲ್ಲಾಹುವಿನ ಬಳಿಯಲ್ಲಾಗಿದೆ. ಯಾ ಅಯ್ಯುಹಲ್ಲದೀನ ಆಮನೂ ಲಾ ತತ್ತಖಿದೂ ಆಬಾಅಕುಂ ವಇಖ್ವಾನಕುಂ ಔಲಿಯಾಅ ಇನ್ ಇಸ್ತಹಬ್ಬುಲ್ ಕುಫ್ರ ಅಲಲ್ ಈಮಾನ್ ومن يتولهم منكم فأولئك هم الظالمون. ಓ ಸತ್ಯವಿಶ್ವಾಸಿಗಳೇ, ನಿಮ್ಮ ತಂದೆಯಂದಿರಾಗಲಿ ನಿಮ್ಮ ಸಹೋದರರಾಗಲಿ ಸತ್ಯವಿಶ್ವಾಸಕ್ಕಿಂತ ಸತ್ಯ ನಿಷೇಧವನ್ನು ಇಷ್ಟಪಡುವುದಾದರೆ ನೀವು ಅವರನ್ನು ರಕ್ಷಕರನ್ನಾಗಿ ಮಾಡಿಕೊಳ್ಳದಿರಿ. ನಿಮ್ಮ ಪೈಕಿ ಯಾರಾದರೂ ಅವರನ್ನು ರಕ್ಷಕರನ್ನಾಗಿ ಮಾಡಿಕೊಳ್ಳುವುದಾದರೆ ಅವರೇ ಅಕ್ರಮಿಗಳಾಗಿರುವರು. ಕುಲ್ ಇನ್ ಕಾನ ಆಬಾಉಕುಂ ವ ಅಬ್ನಾಉಕುಂ ವ ಇಖ್ವಾನುಕುಂ ವ ಅಜ್ವಾಜುಕುಂ ವ ಅಶೀರತುಕುಂ ವ ಅಮ್ವಾಲುನ್ ಇಕ್ತರಫ್ತುಮೂಹಾ ವ ತಿಜಾರತುನ್ ತಖ್ಶೌನ ಕಸಾದಹಾ ವ ಮಸಾಕಿನು ತರ್ದೌನಹಾ أحب إليكم من الله ورسوله وجهاد في سبيله فتربصوا حتى يأتي الله بأمره والله لا يهدي القوم الفاسقين. ಓ ಪ್ರವಾದಿಯವರೇ, ಹೇಳಿರಿ, ನಿಮ್ಮ ತಂದೆಯಂದಿರು, ನಿಮ್ಮ ಪುತ್ರರು, ನಿಮ್ಮ ಸಹೋದರರು, ನಿಮ್ಮ ಸಂಗಾತಿಗಳು, ನಿಮ್ಮ ಕುಟುಂಬಿಕರು, ನೀವು ಸಂಪಾದಿಸಿಟ್ಟಿರುವ ಸಂಪತ್ತುಗಳು ಕುಸಿತ ಎದುರಾಗಬಹುದೆಂದು ನೀವು ಭಯಪಡುವ ವ್ಯಾಪಾರ, ನೀವು ತೃಪ್ತಿಪಡುವ ವಸತಿಗಳು ನಿಮಗೆ ಅಲ್ಲಾಹುಗಿಂತಲೂ ಅವನ ಸಂದೇಶವಾಹಕರಿಗಿಂತಲೂ ಮತ್ತು ಅವನ ಮಾರ್ಗದಲ್ಲಿರುವ ಹೋರಾಟಕ್ಕಿಂತಲೂ ಹೆಚ್ಚು ಪ್ರಿಯವಾಗಿರುವುದಾದರೆ ಅಲ್ಲಾಹು ತನ್ನ ಆದೇಶವನ್ನು ತರುವವರೆಗೆ ನೀವು ಕಾಯುತ್ತೀರಿ. ಧಿಕ್ಕಾರಿಗಳಾದ ಜನರನ್ನು
ಅಲ್ಲಾಹು ಸನ್ಮಾರ್ಗದಲ್ಲಿ ಸೇರಿಸಲಾರನು. لقد نصركم الله في مواطن كثيرة ويوم حنين إذ أعجبتكم كثرتكم فلم تغن عنكم شيئا وضاقت عليكم الأرض بما رحبت ثم وليتم مدبرين. ಖಂಡಿತವಾಗಿಯೂ ಅನೇಕ ಯುದ್ಧ ಕ್ಷೇತ್ರಗಳಲ್ಲಿ ಅಲ್ಲಾಹು ನಿಮಗೆ ಸಹಾಯ ಮಾಡಿರುವನು. ಹುನೈನ್ ಯುದ್ಧದ ದಿನದಂದು ಸಹಾಯ ಮಾಡಿರುವನು. ಅಂದರೆ ನಿಮ್ಮ ಸಂಖ್ಯಾಬಲವು ನಿಮಗೆ ಆಹ್ಲಾದ ನೀಡಿದ, ಆದರೆ ಅದು ನಿಮಗೆ ಯಾವುದೇ ಪ್ರಯೋಜನವನ್ನು ಮಾಡದ ಮತ್ತು ಭೂಮಿಯು ವಿಶಾಲವಾಗಿದ್ದು ನಿಮಗೆ ಇಕ್ಕಟ್ಟಾಗಿ ಬಿಟ್ಟ ಹಾಗೂ ತದನಂತರ ನೀವು ವಿಮುಖರಾಗಿ ಹೋದ ಸಂದರ್ಭ. ثم أنزل الله سكينته على رسوله وعلى المؤمنين وأنزل جنودا لم تروها وعذب الذين كفروا وذلك جزاء الكافرين. ತರುವಾಯ ಅಲ್ಲಾಹು ತನ್ನ ಸಂದೇಶವಾಹಕರ ಮೇಲೆ ಮತ್ತು ಸತ್ಯವಿಶ್ವಾಸಿಗಳ ಮೇಲೆ ತನ್ನ ವತಿಯ ಮನಃಶಾಂತಿಯನ್ನು ಇಳಿಸಿದನು. ನೀವು ಕಾಣದಿರುವಂತಹ ಕೆಲವು ಸೈನ್ಯಗಳನ್ನು ಇಳಿಸಿದನು ಮತ್ತು ಸತ್ಯ ನಿಷೇಧಿಗಳನ್ನು ಶಿಕ್ಷಿಸಿದನು. ಇದು ಸತ್ಯ ನಿಷೇಧಿಗಳಿಗಿರುವ ಪ್ರತಿಫಲವಾಗಿದೆ. ثم يتوب الله من بعد ذلك على من يشاء والله غفور رحيم. ತರುವಾಯ ಅದರ ಬಳಿಕ ಅಲ್ಲಾಹು ಅವನಿಚ್ಛಿಸುವವರ ಪಶ್ಚಾತ್ತಾಪವನ್ನು ಸ್ವೀಕರಿಸುವನು. ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು ಅಪಾರ ಕರುಣೆಯುಳ್ಳವನು ಆಗಿರುವನು. ಯಾ ಅಯ್ಯುಹಲ್ಲದೀನ ಆಮನೂ ಇನ್ನಮಲ್ ಮುಶ್ರಿಕೂನ ನಜಸುನ್ ಫಲಾ ಯಕ್ರಬುಲ್ ಮಸ್ಜಿದಲ್ ಹರಾಮ ಬಅದ ಆಮಿಹಿಂ ಹಾದಾ وإن خفتم عيلة فسوف يغنيكم الله من فضله إن شاء إن الله عليم حكيم. ಓ ಸತ್ಯವಿಶ್ವಾಸಿಗಳೇ, ಬಹುದೇವ ವಿಶ್ವಾಸಿಗಳು ಅಶುದ್ಧರಾಗಿರುವರು. ಆದ್ದರಿಂದ ಈ ವರ್ಷದ ಬಳಿಕ ಅವರು ಮಸ್ಜಿದುಲ್ ಹರಾಮ್ನ ಸಮೀಪಕ್ಕೆ ಬರದಿರಲಿ. ಅವರ ಅನುಪಸ್ಥಿತಿಯಲ್ಲಿ ಬಡತನವು ಎದುರಾಗಬಹುದೆಂದು ನೀವು ಭಯಪಡುವುದಾದರೆ ಅಲ್ಲಾಹು ಇಚ್ಛಿಸಿದರೆ ಅವನು ತನ್ನ ಅನುಗ್ರಹದಿಂದ ನಿಮಗೆ ಐಶ್ವರ್ಯವನ್ನು ನೀಡುವನು. ಖಂಡಿತವಾಗಿಯೂ ಅಲ್ಲಾಹು ಎಲ್ಲವನ್ನು ಅರಿಯುವವನು ಯುಕ್ತಿಪೂರ್ಣನೂ ಆಗಿರುವನು. قاتلوا الذين لا يؤمنون بالله ولا باليوم الآخر ولا يحرمون ما حرم الله ورسوله ولا يدينون دين الحق من الذين أوتوا الكتاب حتى يعطوا الجزية عن يد وهم صاغرون. ಗ್ರಂಥ ನೀಡಲಾದವರ ಪೈಕಿ ಅಲ್ಲಾಹುವಿನಲ್ಲೂ ಅಂತ್ಯದಿನದಲ್ಲೂ ವಿಶ್ವಾಸವಿಡದವರು, ಅಲ್ಲಾಹು ಮತ್ತು ಅವನ ಸಂದೇಶವಾಹಕರು ನಿಷಿದ್ಧಗೊಳಿಸಿರುವುದನ್ನು ನಿಷಿದ್ಧವೆಂದು ಪರಿಗಣಿಸದವರು ಮತ್ತು ಸತ್ಯಧರ್ಮವನ್ನು ಧರ್ಮವಾಗಿ ಸ್ವೀಕಾರ ಮಾಡದವರು ಯಾರೋ ಅವರು ವಿಧೇಯತೆಯೊಂದಿಗೆ ಸ್ವತಃ ತಮ್ಮ ಕೈಯಿಂದ ಕಪ್ಪವನ್ನು ನೀಡುವವರೆಗೆ ನೀವು ಅವರೊಂದಿಗೆ ಯುದ್ಧ ಮಾಡಿರಿ. وقالت اليهود عزير ابن الله وقالت النصارى المسيح ابن الله ذلك قولهم بأفواههم يضاهئون قول الذين كفروا من قبل قاتلهم الله أنى يؤفكون.
ಉಜೈರ್ ಅಂದ್ರೆ ಯಜ್ರಾ ಪ್ರವಾದಿ ಅಲ್ಲಾಹುವಿನ ಪುತ್ರರಾಗಿರುವರೆಂದು ಯಹೂದರು ಹೇಳಿದರು. ಮಸೀಹ್ ಅಂದರೆ ಯೇಸು ಅಲ್ಲಾಹುವಿನ ಪುತ್ರರಾಗಿರುವರೆಂದು ಕ್ರೈಸ್ತರು ಹೇಳಿದರು. ಅದು ಅವರ ಬಾಯಿ ಮೂಲಕ ಹೇಳುವ ಮಾತುಗಳಾಗಿವೆ. ಈ ಮೊದಲು ನಿಷೇಧಿಸಿದವರ ಮಾತುಗಳನ್ನು ಅವರು ಅನುಕರಿಸುತ್ತಿರುವರು. ಅಲ್ಲಾಹು ಅವರನ್ನು ಶಪಿಸಿರುವನು. ಅವರು ಸತ್ಯದಿಂದ ಹೇಗೆ ತಪ್ಪಿಸಲ್ಪಡುತ್ತಿರುವರು? ಇತ್ತಖذೂ ಅಹ್ಬಾರಹುಂ ವರುಹ್ಬಾನಹುಂ ಅರ್ಬಾಬನ್ ಮಿನ್ ದೂನಿಲ್ಲಾಹಿ ವಲ್ ಮಸೀಹ ಇಬ್ನ ಮರ್ಯಮ ವಮಾ ಉಮಿರೂ ಇಲ್ಲಾ ಲಿಯಅ್ಬುದೂ إلها واحدا لا إله إلا هو سبحانه عما يشركون. ಅವರು ಅಲ್ಲಾಹುವಿನ ಹೊರತು ತಮ್ಮ ವಿದ್ವಾಂಸರನ್ನು, ಪುರೋಹಿತರನ್ನು, ಮರ್ಯಮ್ರ ಮಗನಾದ ಮಸೀಹರನ್ನು ಪ್ರಭುಗಳನ್ನಾಗಿ ಮಾಡಿಕೊಂಡರು. ಆದರೆ ಏಕೈಕ ಆರಾಧ್ಯನನ್ನು ಮಾತ್ರ ಆರಾಧಿಸಬೇಕು ಎಂಬುದನ್ನಲ್ಲದೆ ಬೇರೇನನ್ನೂ ಅವರೊಂದಿಗೆ ಆದೇಶಿಸಲಾಗಿರಲಿಲ್ಲ. ಅವನ ಹೊರತು ಅನ್ಯ ಆರಾಧ್ಯರಿಲ್ಲ. ಅವರು ಸಹಭಾಗಿತ್ವ ಮಾಡುವುದರಿಂದ ಅವನು ಎಷ್ಟೋ ಪರಿಶುದ್ಧನಾಗಿರುವನು. ಯುರೀದೂನ ಅನ್ ಯುತ್ಫಿಊ ನೂರಲ್ಲಾಹಿ ಬಿಅಫ್ವಾಹಿಹಿಂ ವಯಅಬಲ್ಲಾಹು ಇಲ್ಲಾ ಅನ್ ಯುತಿಮ್ಮ ನೂರಹು ವಲೌ ಕರಿಹಲ್ ಕಾಫಿರೂನ್. ಅವರು ತಮ್ಮ ಬಾಯಿಯಿಂದ ಅಲ್ಲಾಹುವಿನ ಪ್ರಕಾಶವನ್ನು ಊದಿನಂದಿಸಲು ಇಚ್ಛಿಸುತ್ತಿರುವರು. ಆದರೆ ಸತ್ಯ ನಿಷೇಧಿಗಳು ಎಷ್ಟು ಅಸಹ್ಯಪಟ್ಟರೂ ಅಲ್ಲಾಹು ತನ್ನ ಪ್ರಕಾಶವನ್ನು ಪೂರ್ಣಗೊಳಿಸದೆ ಬಿಡಲಾರನು. ಹುವಲ್ಲದೀ ಅರ್ಸಲ ರಸೂಲಹು ಬಿಲ್ ಹುದಾ ವದೀನಿಲ್ ಹಕ್ಕಿ ಲಿಯುಜ್ಹಿರಹು ಅಲದ್ದೀನಿ ಕುಲ್ಲಿಹಿ ವಲೌ ಕರಿಹಲ್ ಮುಶ್ರಿಕೂನ್. ಮಾರ್ಗದರ್ಶನ ಮತ್ತು ಸತ್ಯಧರ್ಮದೊಂದಿಗೆ ತನ್ನ ಸಂದೇಶವಾಹಕರನ್ನು ಕಳುಹಿಸಿದವನು ಅವನೇ ಆಗಿರುವನು. ಎಲ್ಲ ಧರ್ಮಗಳ ಮೇಲೂ ಅದು ಮೇಲುಗೈ ಸಾಧಿಸುವುದಕ್ಕಾಗಿ ಬಹುದೇವ ವಿಶ್ವಾಸಿಗಳು ಎಷ್ಟು ಅಸಹ್ಯಪಟ್ಟರೂ ಸರಿ. ಯಾ ಅಯ್ಯುಹಲ್ಲದೀನ ಆಮನೂ ಇನ್ನ ಕಸೀರಂ ಮಿನಲ್ ಅಹ್ಬಾರಿ ವರ್ರುಹ್ಬಾನಿ ليأكلون أموال الناس بالباطل ويصدون عن سبيل الله والذين يكنزون الذهب والفضة ولا ينفقونها في سبيل الله فبشرهم بعذاب أليم. ಓ ಸತ್ಯವಿಶ್ವಾಸಿಗಳೇ, ಖಂಡಿತವಾಗಿಯೂ ವಿದ್ವಾಂಸರು ಮತ್ತು ಪುರೋಹಿತರ ಪೈಕಿ ಹೆಚ್ಚಿನವರು ಅನ್ಯಾಯವಾಗಿ ಜನರ ಸಂಪತ್ತನ್ನು ತಿನ್ನುವವರು, ಅಲ್ಲಾಹುವಿನ ಮಾರ್ಗದಿಂದ ಜನರನ್ನು ತಡೆಯುವವರೂ ಆಗಿರುವರು. ಚಿನ್ನ ಮತ್ತು ಬೆಳ್ಳಿಯನ್ನು ನಿಕ್ಷೇಪ ಮಾಡಿಡುವವರು ಮತ್ತು ಅಲ್ಲಾಹುವಿನ ಮಾರ್ಗದಲ್ಲಿ ಅದನ್ನು ವ್ಯಯಿಸದಿರುವವರು ಯಾರೋ ಅವರಿಗೆ ಯಾತನಾಮಯವಾದ ಶಿಕ್ಷೆ ಇದೆ ಎಂಬ ಶುಭವಾರ್ತೆಯನ್ನು ತಿಳಿಸಿರಿ. ಯೌಮ ಯುಹ್ಮಾ ಅಲೈಹಾ ಫೀ ನಾರಿ ಜಹನ್ನಮ ಫತುಕ್ವಾ ಬಿಹಾ ಜಿಬಾಹುಹುಂ ವಜುನೂಬುಹುಂ ವظುಹೂರುಹುಂ ಹಾದಾ ಮಾ ಕನಜ್ತುಂ ಲಿಅನ್ಫುಸಿಕುಂ ಫذೂಕೂ ಮಾ ಕುಂತುಂ ತಕ್ನಿಜೂನ್. ನರಕಾಗ್ನಿಯಲ್ಲಿ ಅವುಗಳನ್ನು ಕಾಯಿಸಿ ತರುವಾಯ ಅದರಿಂದ ಅವರ ಹಣೆಗಳ, ಪಾರ್ಶ್ವಗಳ ಮತ್ತು ಬೆನ್ನುಗಳ ಮೇಲೆ ಬರೆ ಎಳೆಯುವ ದಿನದಂದು ಇದು ನೀವು ನಿಮಗೋಸ್ಕರ ನಿಕ್ಷೇಪ ಮಾಡಿಟ್ಟಿರುವ ನಿಧಿಯಾಗಿದೆ. ಆದ್ದರಿಂದ ನೀವು ನಿಕ್ಷೇಪ ಮಾಡಿಟ್ಟಿರುವುದನ್ನು ಆಸ್ವಾದಿಸಿರಿ ಎಂದು ಅವರೊಂದಿಗೆ ಹೇಳಲಾಗುವುದು.
عدة الشهور عند الله 12 شهرا في كتاب الله يوم خلق السماوات والأرض منها 4 حرم ذلك الدين القيم فلا تظلموا فيهن أنفسكم وقاتلوا المشركين كافة كما يقاتلونكم كافة واعلموا أن الله مع المتقين. ಆಕಾಶಗಳನ್ನು ಮತ್ತು ಭೂಮಿಯನ್ನು ಸೃಷ್ಟಿಸಿದ ದಿನದಂದು ಅಲ್ಲಾಹು ದಾಖಲಿಸಿರುವ ಪ್ರಕಾರ ಅಲ್ಲಾಹುವಿನ ಬಳಿ ತಿಂಗಳುಗಳ ಸಂಖ್ಯೆಯು 12 ಆಗಿದೆ. ಅವುಗಳ ಪೈಕಿ 4 ಯುದ್ಧವನ್ನು ನಿಷಿದ್ಧಗೊಳಿಸಲಾದ ತಿಂಗಳುಗಳಾಗಿವೆ. ಅದೇ ರುಜುವಾದ ಧರ್ಮ. ಆದ್ದರಿಂದ ಆ 4 ತಿಂಗಳುಗಳಲ್ಲಿ ನೀವು ಸ್ವತಃ ನಿಮ್ಮ ಮೇಲೆಯೇ ಅಕ್ರಮವೆಸಗದಿರಿ. ಬಹುದೇವ ವಿಶ್ವಾಸಿಗಳು ನಿಮ್ಮೊಂದಿಗೆ ಒಟ್ಟಾಗಿ ಯುದ್ಧ ಮಾಡುವಂತೆ ನೀವು ಅವರೊಂದಿಗೆ ಒಟ್ಟಾಗಿ ಯುದ್ಧ ಮಾಡಿರಿ. ಖಂಡಿತವಾಗಿಯೂ ಅಲ್ಲಾಹು ಭಯಭಕ್ತಿ ಪಾಲಿಸುವವರ ಜೊತೆಗಿರುವನೆಂಬುದನ್ನು ನೀವು ಅರಿತುಕೊಳ್ಳಿರಿ. ಇನ್ನಮನ್ ನಸೀഉ ಜಿಯಾದತುನ್ ಫಿಲ್ ಕುಫ್ರ್ يضل به الذين كفروا يحلونه عاما ويحرمونه عاما ليواطئوا عدة ما حرم الله فيحلوا ما حرم الله زين لهم سوء أعمالهم والله لا يهدي القوم الكافرين. ನಿಷಿದ್ಧಗೊಳಿಸಲಾದ ತಿಂಗಳನ್ನು ಮುಂದೂಡುವುದು ಸತ್ಯ ನಿಷೇಧದ ವೃದ್ಧಿಯಾಗಿದೆ. ತನ್ಮೂಲಕ ಸತ್ಯ ನಿಷೇಧಿಗಳು ಪಥಭ್ರಷ್ಟತೆಯೆಡೆಗೆ ಒಯ್ಯಲ್ಪಡುತ್ತಿರುವರು. ಒಂದು ವರ್ಷದಲ್ಲಿ ಅವರದನ್ನು ಸಮ್ಮತಾರ್ಹಗೊಳಿಸುವರು, ಮತ್ತೊಂದು ವರ್ಷದಲ್ಲಿ ಅದನ್ನು ನಿಷಿದ್ಧಗೊಳಿಸುವರು. ಅಲ್ಲಾಹು ನಿಷಿದ್ಧಗೊಳಿಸಿದ ತಿಂಗಳುಗಳ ಸಂಖ್ಯೆಯನ್ನು ಸರಿದೂಗಿಸಲು ಮತ್ತು ಅಲ್ಲಾಹು ನಿಷಿದ್ಧಗೊಳಿಸಿರುವುದನ್ನು ಸಮ್ಮತಾರ್ಹಗೊಳಿಸಲು ಅವರು ಹೀಗೆ ಮಾಡುತ್ತಿರುವರು. ಅವರ ದುಷ್ಕೃತ್ಯಗಳನ್ನು ಅವರಿಗೆ ಆಕರ್ಷಣೀಯಗೊಳಿಸಿ ತೋರಿಸಲಾಗಿದೆ. ಸತ್ಯ ನಿಷೇಧಿಗಳಾದ ಜನತೆಯನ್ನು ಅಲ್ಲಾಹು ಸತ್ಯ ಮಾರ್ಗದಲ್ಲಿ ಸೇರಿಸಲಾರನು. ಯಾ ಅಯ್ಯುಹಲ್ಲದೀನ ಆಮನೂ ಮಾ ಲಕುಂ ಇದಾ qೀಲ ಲಕುಂ انفಿರೂ ಫೀ ಸಬೀಲಿಲ್ಲಾಹಿ ಥಾಕಲ್ತುಂ ಇಲಲ್ ಅರ್ದ್ أرضيتم بالحياة الدنيا من الآخرة فما متاع الحياة الدنيا في الآخرة إلا قليل. ಓ ಸತ್ಯವಿಶ್ವಾಸಿಗಳೇ, ನಿಮಗೇನಾಗಿದೆ? ಅಲ್ಲಾಹುವಿನ ಮಾರ್ಗದಲ್ಲಿ ಯುದ್ಧಕ್ಕಾಗಿ ಹೊರಡಿರಿ ಎಂದು ನಿಮ್ಮೊಂದಿಗೆ ಹೇಳಲಾದಾಗ ನೀವು ಭೂಮಿಯೆಡೆಗೆ ತೊನೆದಾಡುತ್ತಿರುವಿರಿ. ಪರಲೋಕಕ್ಕೆ ಬದಲಾಗಿ ಐಹಿಕ ಜೀವನದಲ್ಲಿ ನೀವು ಸಂತೃಪ್ತರಾಗಿರುವಿರಾ? ಆದರೆ ಪರಲೋಕದ ಮುಂದೆ ಐಹಿಕ ಸುಖಗಳು ತುಚ್ಛವೇ ಆಗಿವೆ. ಇಲ್ಲಾ ತನ್ಫಿರೂ ಯುಅذಿಬ್ಕುಂ ಅದಾಬನ್ ಅಲೀಮನ್ ವಯಸ್ತಬ್ದಿಲ್ ಕೌಮನ್ ಗೈರಕುಂ ವಲಾ ತದುರ್ರೂಹು ಶೈಆ ವಲ್ಲಾಹು ಅಲಾ ಕುಲ್ಲಿ ಶೈಇನ್ ಕದೀರ್. ನೀವು ಯುದ್ಧಕ್ಕಾಗಿ ಹೊರಡದಿದ್ದರೆ ಅಲ್ಲಾಹು ನಿಮಗೆ ಯಾತನಾಮಯ ಶಿಕ್ಷೆಯನ್ನು ನೀಡುವನು ಮತ್ತು ನಿಮ್ಮ ಹೊರತಾದ ಬೇರೊಂದು ಜನತೆಯನ್ನು ಬದಲಿಯಾಗಿ ತರುವನು. ನೀವು ಅವನಿಗೆ ಯಾವುದೇ ಹಾನಿಯನ್ನು ಮಾಡಲಾರಿರಿ. ಅಲ್ಲಾಹು ಸರ್ವ ವಿಷಯಗಳಲ್ಲೂ ಸಾಮರ್ಥ್ಯವುಳ್ಳವನಾಗಿರುವನು. ಇಲ್ಲಾ ತನ್ಸುರೂಹು ಫಕದ್ ನಸರಹು ಅಲ್ಲಾಹು إذ أخرجه الذين كفروا ثاني اثنين إذ هما في الغار إذ يقول لصاحبه لا تحزن إن الله معنا
فأنزل الله سكينته عليه وأيده بجنود لم تروها وجعل كلمة الذين كفروا السفلى وكلمة الله هي العليا والله عزيز حكيم. ನೀವು ಅವರಿಗೆ ಅಂದರೆ ಪ್ರವಾದಿಗೆ ಸಹಾಯ ಮಾಡುವುದಿಲ್ಲವೆಂದಾದರೆ ಸತ್ಯ ನಿಷೇಧಿಗಳು ಅವರನ್ನು ಹೊರಗಟ್ಟಿದ ಸಂದರ್ಭದಲ್ಲಿ ಮತ್ತು ಅವರು ಇಬ್ಬರಲ್ಲಿ ಒಬ್ಬರಾಗಿ ಅಥವಾ ಅವರಿಬ್ಬರು ಅಂದರೆ ಪ್ರವಾದಿಯವರು ಮತ್ತು ಅಬೂ ಬಕ್ರ್ ಗುಹೆಯಲ್ಲಿದ್ದ ಸಂದರ್ಭದಲ್ಲಿ ಅಲ್ಲಾಹು ಅವರಿಗೆ ಸಹಾಯ ಮಾಡಿರುವನು. ಅವರು ತಮ್ಮ ಸಂಗಡಿಗನೊಂದಿಗೆ ದುಃಖಿಸದಿರಿ, ಖಂಡಿತವಾಗಿಯೂ ಅಲ್ಲಾಹು ನಮ್ಮೊಂದಿಗಿರುವನು ಎಂದು ಹೇಳಿದ ಸಂದರ್ಭ. ಆಗ ಅಲ್ಲಾಹು ಅವರ ಮೇಲೆ ತನ್ನ ವತಿಯ ಶಾಂತಿಯನ್ನು ಇಳಿಸಿದನು. ನೀವು ಕಾಣದಂತಹ ಸೈನ್ಯಗಳೊಂದಿಗೆ ಅವರಿಗೆ ಬೆಂಬಲವನ್ನು ನೀಡಿದನು ಮತ್ತು ಸತ್ಯ ನಿಷೇಧಿಗಳ ವಚನವನ್ನು ಅತ್ಯಂತ ಕೀಳಾಗಿಸಿದನು. ಅಲ್ಲಾಹುವಿನ ವಚನವು ಅತ್ಯುನ್ನತವಾಗಿರುವುದಾಗಿದೆ. ಅಲ್ಲಾಹು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವನು. ಇನ್ಫಿರು ಖಿಫಾಫನ್ ವಸಿಕಾಲನ್ ವಜಾಹಿದು ಬಿಅಮ್ವಾಲಿಕುಂ ವಅನ್ಫುಸಿಕುಂ ಫೀ ಸಬೀಲಿಲ್ಲಾಹ್ ذلكم خير لكم إن كنتم تعلمون. ನೀವು ಅನುಕೂಲತೆಯಲ್ಲಿರುವಾಗಲೂ ಇಕ್ಕಟ್ಟಿನಲ್ಲಿರುವಾಗಲೂ ಯುದ್ಧಕ್ಕಾಗಿ ಹೊರಡಿರಿ. ನಿಮ್ಮ ಸಂಪತ್ತುಗಳಿಂದಲೂ ಶರೀರಗಳಿಂದಲೂ ಅಲ್ಲಾಹುವಿನ ಮಾರ್ಗದಲ್ಲಿ ಯುದ್ಧ ಮಾಡಿರಿ. ನೀವು ಅರಿತವರಾಗಿದ್ದರೆ ಅದು ನಿಮಗೆ ಉತ್ತಮವಾಗಿದೆ. ಲೌ ಕಾನ ಅರದನ್ ಕರೀಬನ್ ವಸಫರನ್ ಕಾಸಿದನ್ ಲತ್ತಬಊಕ ವಲಾಕಿನ್ ಬಅದತ್ ಅಲೈಹಿಮುಶ್ ಶುಕ್ಕಃ وسيحلفون بالله لو استطعنا لخرجنا معكم يهلكون أنفسهم والله يعلم إنهم لكاذبون. ಹತ್ತಿರದಲ್ಲೇ ಇರುವ ಒಂದು ಲಾಭವಾಗಿದ್ದರೆ ಮತ್ತು ಪ್ರಯಾಸಕರವಲ್ಲದ ಯಾತ್ರೆಯಾಗಿದ್ದರೆ ಅವರು ತಮ್ಮನ್ನು ಹಿಂಬಾಲಿಸುತ್ತಿದ್ದರು. ಆದರೆ ಪ್ರಯಾಸಕರವಾಗಿರುವ ಯಾತ್ರೆಯ ಗುರಿಯು ಅವರಿಗೆ ವಿದೂರವಾಗಿ ತೋರುತ್ತಿದೆ. ನಮಗೆ ಸಾಧ್ಯವಿರುತ್ತಿದ್ದರೆ ನಾವು ನಿಮ್ಮೊಂದಿಗೆ ಹೊರಡುತ್ತಿದ್ದೆವು ಎಂದು ಅವರು ಅಲ್ಲಾಹುವಿನ ಮೇಲೆ ಪ್ರಮಾಣ ಮಾಡಿ ಹೇಳುವರು. ಅವರು ಸ್ವತಃ ತಮ್ಮನ್ನೇ ನಾಶ ಮಾಡುತ್ತಿರುವರು. ಖಂಡಿತವಾಗಿಯೂ ಅವರು ಸುಳ್ಳು ಹೇಳುತ್ತಿರುವರೆಂದು ಅಲ್ಲಾಹುವಿಗೆ ತಿಳಿದಿದೆ. ಅಫಲ್ಲಾಹು ಅನ್ಕ ಲಿಮ ಅದಿನ್ತ ಲಹುಂ ಹತ್ತಾ ಯತಬಯ್ಯನ ಲಕಲ್ಲದೀನ ಸದಕು ವತಅಲಮಲ್ ಕಾದಿಬೀನ್. ಓ ಪ್ರವಾದಿಯವರೇ, ಅಲ್ಲಾಹು ತಮ್ಮನ್ನು ಕ್ಷಮಿಸಿರುವನು. ಸತ್ಯವನ್ನು ನುಡಿಯುವವರು ಯಾರೆಂದು ತಮಗೆ ಸ್ಪಷ್ಟವಾಗಿ ತಿಳಿದು ಬರುವ ತನಕ ಮತ್ತು ಸುಳ್ಳು ನುಡಿಯುವವರನ್ನು ತಾವು ಗುರುತಿಸುವ ತನಕ ತಾವೇಕೆ ಅವರಿಗೆ ಅನುಮತಿ ನೀಡಿದಿರಿ? ಲಾ ಯಸ್ತಅ್ದಿನುಕ ಅಲ್ಲದೀನ ಯುಮಿನೂನ ಬಿಲ್ಲಾಹಿ ವಲ್ ಯೌಮಿಲ್ ಆಖಿರಿ ಅನ್ ಯುಜಾಹಿದು ಬಿಅಮ್ವಾಲಿಹಿಂ ವ ಅನ್ಫುಸಿಹಿಂ ವಲ್ಲಾಹು ಅಲೀಮುನ್ ಬಿಲ್ ಮುತ್ತಕೀನ್. ಅಲ್ಲಾಹುವಿನಲ್ಲೂ ಅಂತ್ಯದಿನದಲ್ಲೂ ವಿಶ್ವಾಸವಿಡುವವರು ಯಾರೋ ಅವರು ತಮ್ಮ ಸಂಪತ್ತುಗಳ ಮೂಲಕ ಮತ್ತು ಶರೀರಗಳ ಮೂಲಕ ಯುದ್ಧ ಮಾಡುವುದರಿಂದ ಬಿಟ್ಟು ನಿಲ್ಲಲು ತಮ್ಮೊಂದಿಗೆ ಅನುಮತಿ ಬೇಡಲಾರರು. ಭಯಭಕ್ತಿ ಪಾಲಿಸುವವರ ಬಗ್ಗೆ ಅಲ್ಲಾಹು ಚೆನ್ನಾಗಿ ಅರಿತಿರುವನು. إنما يستأذنك الذين لا يؤمنون بالله واليوم الآخر وارتابت قلوبهم فهم في ريبهم يترددون. ತಮ್ಮಲ್ಲಿ ಅನುಮತಿ ಬೇಡುವವರು ಅಲ್ಲಾಹುವಿನಲ್ಲೂ ಅಂತ್ಯದಿನದಲ್ಲೂ ವಿಶ್ವಾಸವಿಡದವರು ಮತ್ತು ಹೃದಯಗಳಲ್ಲಿ ಸಂದೇಹವನ್ನು ಹೊಂದಿರುವವರು ಮಾತ್ರವಾಗಿರುವರು.
ಯಾಕೆಂದರೆ ಅವರು ತಮ್ಮ ಸಂದೇಹದಲ್ಲಿ ತೊಳಲಾಡುತ್ತಿರುವರು. ولو أرادوا الخروج لأعدوا له عدة ولكن كره الله بعاثهم فثبطهم وقيل اقعدوا مع القاعدين. ಅವರು ಹೊರಡಲು ಇಚ್ಛಿಸಿದ್ದರೆ ಅದಕ್ಕೆ ಬೇಕಾದ ತಯಾರಿಗಳೆಲ್ಲವನ್ನೂ ಮಾಡಿಕೊಳ್ಳುತ್ತಿದ್ದರು. ಆದರೆ ಅವರ ಹೊರಡುವಿಕೆಯನ್ನು ಅಲ್ಲಾಹು ಇಷ್ಟಪಡದಿರುವುದರಿಂದ ಅವನು ಅವರನ್ನು ಹಿಂದೆಯೇ ಉಳಿಸಿದನು. ಹಿಂದೆ ಉಳಿದುಕೊಳ್ಳುವವರೊಂದಿಗೆ ನೀವೂ ಉಳಿದುಕೊಳ್ಳಿರಿ ಎಂದು ಅವರೊಡನೆ ಹೇಳಲಾಯಿತು. لو خرجوا فيكم ما زادوكم إلا خبالا ولأوضعوا خلالكم يبغونكم الفتنة وفيكم سماعون لهم والله عليم بالظالمين. ಅವರು ನಿಮ್ಮೊಂದಿಗೆ ಹೊರಡುತ್ತಿದ್ದರೆ ನಿಮಗೆ ನಾಶವನ್ನಲ್ಲದೆ ಇನ್ನೇನನ್ನೂ ಅವರು ಅಧಿಕಗೊಳಿಸಿಕೊಡುತ್ತಿರಲಿಲ್ಲ. ನಿಮ್ಮ ಮಧ್ಯೆ ಅವ್ಯವಸ್ಥೆಯನ್ನುಂಟು ಮಾಡಲು ಹವಣಿಸುತ್ತಾ ಅವರು ನಿಮ್ಮ ನಡುವೆ ಓಡಾಡುತ್ತಿದ್ದರು. ಅವರು ಹೇಳುವುದನ್ನು ಕಿವಿಗೊಟ್ಟು ಆಲಿಸುವವರು ನಿಮ್ಮಲ್ಲಿರುವರು. ಅಲ್ಲಾಹು ಅಕ್ರಮಿಗಳ ಬಗ್ಗೆ ಚೆನ್ನಾಗಿ ಅರಿತಿರುವನು. لقد ابتغوا الفتنة من قبل وقلبوا لك الأمور حتى جاء الحق وظهر أمر الله وهم كارهون. ಮುಂಚೆಯೂ ಅವರು ಅವ್ಯವಸ್ಥೆಯನ್ನುಂಟು ಮಾಡಲು ಹವಣಿಸಿದ್ದರು ಮತ್ತು ತಮಗೆದುರಾಗಿ ವಿಷಯಗಳನ್ನು ಬುಡಮೇಲುಗೊಳಿಸಿದ್ದರು. ಕೊನೆಗೆ ಅವರು ಅಸಹ್ಯ ಪಡುವವರಾಗಿದ್ದೂ ಸಹ ಸತ್ಯವು ಬಂದಿತು ಮತ್ತು ಅಲ್ಲಾಹುವಿನ ತೀರ್ಮಾನವು ಜಯಗಳಿಸಿತು. ومنهم من يقول ائذن لي ولا تفتني ألا في الفتنة سقطوا وإن جهنم لمحيطة بالكافرين. ಯುದ್ಧಕ್ಕೆ ಹೊರಡದಿರಲು ನನಗೆ ಅನುಮತಿ ನೀಡಿರಿ, ನನ್ನನ್ನು ಶೋಭೆಗೆ ತಳ್ಳದಿರಿ ಎಂದು ಹೇಳುವ ಕೆಲವರು ಅವರಲ್ಲಿರುವರು. ಅರಿತುಕೊಳ್ಳಿರಿ, ಅವರು ಬಿದ್ದಿರುವುದು ಶೋಭೆಯಲ್ಲೇ ಆಗಿದೆ. ಖಂಡಿತವಾಗಿಯೂ ನರಕಾಗ್ನಿಯು ಸತ್ಯ ನಿಷೇಧಿಗಳನ್ನು ಆವರಿಸಿಕೊಂಡಿದೆ. ಇನ್ ತುಸಿಬಕ ಹಸನತುನ್ ತಸುಹ್ಹುಂ وإن تصبك مصيبة يقولوا قد أخذنا أمرنا من قبل ويتولوا وهم فرحون. ತಮಗೇನಾದರೂ ಒಳಿತುಂಟಾದರೆ ಅದು ಅವರನ್ನು ದುಃಖಿತರನ್ನಾಗಿ ಮಾಡುವುದು. ತಮಗೇನಾದರೂ ಆಪತ್ತುಂಟಾದರೆ ನಾವು ನಮ್ಮ ವಿಷಯದಲ್ಲಿ ಮೊದಲೇ ಎಚ್ಚರ ವಹಿಸಿರುವೆವು ಎಂದು ಅವರು ಹೇಳುವರು ಮತ್ತು ಸಂತೋಷ ಪಡುತ್ತಾ ಹಿಂದಿರುಗಿ ಹೋಗುವರು. قُل لَّن يُصِيبَنَا إِلَّا مَا كَتَبَ اللَّهُ لَنَا هُوَ مَوْلَانَا وَعَلَى اللَّهِ فَلْيَتَوَكَّلِ الْمُؤْمِنُونَ. ಹೇಳಿರಿ, ಅಲ್ಲಾಹು ನಮಗೆ ವಿಧಿಸಿರುವುದಲ್ಲದೆ ಬೇರೇನೂ ನಮ್ಮನ್ನು ಬಾಧಿಸಲಾರದು. ಅವನು ನಮ್ಮ ಒಡೆಯನಾಗಿರುವನು. ಸತ್ಯವಿಶ್ವಾಸಿಗಳು ಅಲ್ಲಾಹುವಿನ ಮೇಲೆಯೇ ಭರವಸೆಯನ್ನಿಡಲಿ. قُلْ هَلْ تَرَبَّصُونَ بِنَا إِلَّا إِحْدَى الْحُسْنَيَيْنِ ونحن نتربص بكم أن يصيبكم الله بعذاب من عنده أو بأيدينا فتربصوا إنا معكم متربصون. ಹೇಳಿರಿ, ಹುತಾತ್ಮತೆ ಅಥವಾ ಗೆಲುವು ಎಂಬ ಎರಡು ಉತ್ತಮ ಸಂಗತಿಗಳಲ್ಲಿ ಯಾವುದಾದರೂ ಒಂದರ ವಿನ ನೀವು ನಮ್ಮ ಬಗ್ಗೆ ನಿರೀಕ್ಷಿಸುತ್ತಿರುವಿರಾ? ಆದರೆ ನಿಮ್ಮ ಬಗ್ಗೆ ನಾವು ನಿರೀಕ್ಷಿಸುತ್ತಿರುವುದು ಅಲ್ಲಾಹು ನಿಮಗೆ ತನ್ನ ವತಿಯಿಂದ ನೇರವಾಗಿ ಅಥವಾ
ನಮ್ಮ ಕೈಗಳ ಮೂಲಕ ಶಿಕ್ಷೆ ನೀಡಬೇಕು ಎಂಬುದನ್ನಾಗಿದೆ. ಆದ್ದರಿಂದ ನೀವು ನಿರೀಕ್ಷಿಸುತ್ತೀರಿ, ನಾವು ನಿಮ್ಮೊಂದಿಗೆ ನಿರೀಕ್ಷಿಸುತ್ತಿರುವವರಾಗಿರುವೆವು. قل أنفقوا طوعا أو كرها لن يتقبل منكم إنكم كنتم قوما فاسقين. ಹೇಳಿರಿ, ನೀವು ಸ್ವಇಚ್ಛೆಯಿಂದ ಅಥವಾ ಒಲ್ಲದ ಮನಸ್ಸಿನಿಂದ ವ್ಯಯಿಸಿರಿ. ಹೇಗೆ ವ್ಯಯಿಸಿದರೂ ನಿಮ್ಮಿಂದ ಅದು ಸ್ವೀಕಾರವಾಗಲಾರದು. ಖಂಡಿತವಾಗಿಯೂ ನೀವು ಧಿಕ್ಕಾರಿಗಳಾದ ಒಂದು ಜನತೆಯಾಗಿರುವಿರಿ. وما منعهم أن تقبل منهم نفقاتهم إلا أنهم كفروا بالله وبرسوله ولا يأتون الصلاة إلا وهم كسالى ولا ينفقون إلا وهم كارهون. ಅವರಿಂದ ಅವರ ದಾನಗಳು ಸ್ವೀಕಾರವಾಗಲು ತಡೆಯಾಗಿರುವುದು ಅವರು ಅಲ್ಲಾಹ್ವಿನಲ್ಲೂ ಅವನ ಸಂದೇಶವಾಹಕರಲ್ಲೂ ಅವಿಶ್ವಾಸವಿಟ್ಟಿರುವರು. ಸೋಮಾರಿಗಳಾಗಿಯೇ ವಿನ ನಮಾಜ್ ಮಾಡಲು ಹೊರಡಲಾರರು ಮತ್ತು ಒಲ್ಲದ ಮನಸ್ಸಿನಿಂದಲೇ ವಿನ ವ್ಯಯಿಸಲಾರರು ಎಂಬವುಗಳು ಮಾತ್ರವಾಗಿವೆ. فلا تعجبك أموالهم ولا أولادهم إنما يريد الله ليعذبهم بها في الحياة الدنيا وتزهق أنفسهم وهم كافرون. ಅವರ ಸಂಪತ್ತುಗಳು ಮತ್ತು ಸಂತತಿಗಳು ತಮ್ಮನ್ನು ಅಚ್ಚರಿಪಡಿಸದಿರಲಿ. ಅಲ್ಲಾಹು ಇಚ್ಛಿಸುವುದು ಅವುಗಳ ಮೂಲಕ ಅವರನ್ನು ಇಹಲೋಕದಲ್ಲಿ ಶಿಕ್ಷಿಸಲು ಮತ್ತು ಸತ್ಯ ನಿಷೇಧಿಗಳಾಗಿರುತ್ತಲೇ ಅವರು ಪ್ರಾಣ ಕಳೆದುಕೊಳ್ಳಲು ಮಾತ್ರವಾಗಿದೆ. ويحلفون بالله إنهم لمنكم وما هم منكم ولكنهم قوم يفرقون. ಖಂಡಿತವಾಗಿಯೂ ಅವರು ನಿಮ್ಮ ಪೈಕಿ ಸೇರಿದವರಾಗಿರುವರು ಎಂದು ಅವರು ಅಲ್ಲಾಹುವಿನ ಮೇಲೆ ಪ್ರಮಾಣ ಮಾಡಿ ಹೇಳುವರು. ಆದರೆ ಅವರು ನಿಮ್ಮ ಪೈಕಿ ಸೇರಿದವರಲ್ಲ, ಆದರೆ ಅವರು ಭಯಭೀತರಾಗಿರುವ ಒಂದು ಜನತೆಯಾಗಿರುವರು. لو يجدون ملجأ أو مغارات أو مدخلا لولوا إليه وهم يجمحون. ಯಾವುದಾದರೂ ಆಶ್ರಯ ಸ್ಥಾನವನ್ನು, ಗುಹೆಗಳನ್ನು ಅಥವಾ ಪ್ರವೇಶಿಸಬಹುದಾದ ಸ್ಥಳವನ್ನು ಅವರು ಕಂಡರೆ ದೌಡಾಯಿಸುತ್ತಾ ಅವರು ಅದರೆಡೆಗೆ ತಿರುಗುವರು. ومنهم من يلمزك في الصدقات فإن أعطوا منها رضوا وإن لم يعطوا منها إذا هم يسخطون. ದಾನ ಧರ್ಮಗಳ ವಿಷಯದಲ್ಲಿ ತಮ್ಮನ್ನು ದೂಷಿಸುವ ಕೆಲವರು ಅವರಲ್ಲಿರುವರು. ಅವರಿಗೆ ಅದರಿಂದ ಏನಾದರೂ ನೀಡಲಾದರೆ ಅವರು ಸಂತೃಪ್ತರಾಗುವರು. ಅವರಿಗೆ ಅದರಿಂದ ಏನನ್ನೂ ನೀಡಲಾಗದಿದ್ದರೆ ಅಗೋ ಅವರು ಕೋಪಿಸಿಕೊಳ್ಳುವರು. ولو أنهم رضوا ما آتاهم الله ورسوله وقالوا حسبنا الله سيؤتينا الله من فضله ورسوله إنا إلى الله راغبون. ಅಲ್ಲಾಹು ಮತ್ತು ಅವನ ಸಂದೇಶವಾಹಕರು ನೀಡಿರುವುದರಲ್ಲಿ ಸಂತೃಪ್ತರಾಗಿ ನಮಗೆ ಅಲ್ಲಾಹು ಸಾಕು. ಅಲ್ಲಾಹುವಿನ ಅನುಗ್ರಹದಿಂದ ಅವನು ಮತ್ತು ಅವನ ಸಂದೇಶವಾಹಕರು ನಮಗೆ ನೀಡುವರು. ಖಂಡಿತವಾಗಿಯೂ ನಾವು ಅಲ್ಲಾಹುವಿನೆಡೆಗೆ ಅಪೇಕ್ಷೆ ಸಲ್ಲಿಸುವವರಾಗಿರುವೆವು ಎಂದು ಅವರು ಹೇಳುತ್ತಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. إنما الصدقات للفقراء
والمساكين والعاملين عليها والمؤلفة قلوبهم وفي الرقاب والغارمين وفي سبيل الله وابن السبيل فريضة من الله والله عليم حكيم. ಝಕಾತ್ ನೀಡಬೇಕಾದುದು ಬಡವರಿಗೆ, ನಿರ್ಗತಿಕರಿಗೆ, ಅದಕ್ಕಾಗಿ ಕಾರ್ಯನಿರ್ವಹಿಸುವವರಿಗೆ, ಇಸ್ಲಾಂ ಧರ್ಮದೊಂದಿಗೆ ಹೃದಯಗಳು ಬೆಸೆಯಲ್ಪಟ್ಟವರಿಗೆ, ಗುಲಾಮ ವಿಮೋಚನೆಗೆ, ಸಾಲದಿಂದಾಗಿ ಕಷ್ಟಪಡುವವರಿಗೆ, ಅಲ್ಲಾಹುವಿನ ಮಾರ್ಗದಲ್ಲಿ ಮತ್ತು ದಾರಿಹೋಕರಿಗೆ ಮಾತ್ರವಾಗಿದೆ. ಇದು ಅಲ್ಲಾಹುವಿನ ವತಿಯ ನಿರ್ಣಯವಾಗಿದೆ. ಅಲ್ಲಾಹು ಎಲ್ಲವನ್ನು ಅರಿಯುವವನು, ಯುಕ್ತಿಪೂರ್ಣನೂ ಆಗಿರುವನು. ومنهم الذين يؤذون النبي ويقولون هو أذن قل أذن خير لكم يؤمن بالله ويؤمن للمؤمنين ورحمة للذين آمنوا منكم والذين يؤذون رسول الله لهم عذاب أليم. ಪ್ರವಾದಿಗೆ ಕಿರುಕುಳ ಕೊಡುವವರು ಮತ್ತು ಅವರು ಎಲ್ಲವನ್ನೂ ಕಿವಿಗೊಟ್ಟು ಆಲಿಸುವವರಾಗಿರುವರು ಎಂದು ಹೇಳುವವರು ಅವರಲ್ಲಿರುವರು. ತಾವು ಹೇಳಿರಿ, ಅವರು ನಿಮಗೆ ಒಳಿತಾಗಿರುವುದನ್ನು ಕಿವಿಗೊಟ್ಟು ಆಲಿಸುವವರಾಗಿರುವರು. ಅವರು ಅಲ್ಲಾಹ್ವಿನಲ್ಲಿ ವಿಶ್ವಾಸವಿಡುವವರು, ನೈಜ ವಿಶ್ವಾಸಿಗಳಲ್ಲಿ ವಿಶ್ವಾಸವಿಡುವವರೂ ಆಗಿರುವರು. ಅವರು ನಿಮ್ಮ ಪೈಕಿ ವಿಶ್ವಾಸವಿಟ್ಟವರಿಗೆ ಒಂದು ಅನುಗ್ರಹವಾಗಿರುವರು. ಅಲ್ಲಾಹುವಿನ ಸಂದೇಶವಾಹಕರಿಗೆ ಕಿರುಕುಳ ಕೊಡುವವರು ಯಾರೋ ಅವರಿಗೆ ಯಾತನಾಮಯವಾದ ಶಿಕ್ಷೆ ಇದೆ. يحلفون بالله لكم ليرضوكم والله ورسوله أحق أن يرضوه إن كانوا مؤمنين. ನಿಮ್ಮನ್ನು ತೃಪ್ತಿಪಡಿಸುವುದಕ್ಕಾಗಿ ಅವರು ಅಲ್ಲಾಹುವಿನ ಹೆಸರಲ್ಲಿ ಪ್ರಮಾಣ ಮಾಡಿ ನಿಮ್ಮೊಂದಿಗೆ ಮಾತನಾಡುವರು. ಆದರೆ ಅವರು ಸತ್ಯವಿಶ್ವಾಸಿಗಳಾಗಿದ್ದರೆ ಅವರು ತೃಪ್ತಿಪಡಿಸಲು ಹೆಚ್ಚು ಅರ್ಹರಾಗಿರುವವರು ಅಲ್ಲಾಹು ಮತ್ತು ಅವನ ಸಂದೇಶವಾಹಕರಾಗಿರುವರು. ಅಲಂ ಯಅಲಮೂ ಅನ್ನಹು ಮನ್ ಯುಹಾದಿದಿಲ್ಲಾಹ ವರಸೂಲಹು ಫಅನ್ನ ಲಹು ನಾರ ಜಹನ್ನಮ ಖಾಲಿದನ್ ಫೀಹಾ ذلك الخزي العظيم. ಯಾರಾದರೂ ಅಲ್ಲಾಹುವನ್ನು ಮತ್ತು ಅವನ ಸಂದೇಶವಾಹಕರನ್ನು ವಿರೋಧಿಸುವುದಾದರೆ ಅವನಿಗಿರುವುದು ನರಕಾಗ್ನಿಯಾಗಿದೆ ಮತ್ತು ಅವನದರಲ್ಲಿ ಶಾಶ್ವತವಾಗಿ ವಾಸಿಸುವನು ಎಂಬುದನ್ನು ಅವರು ಅರಿಯಲಾರರೆ. ಮಹಾ ಅಪಮಾನವು ಅದೇ ಆಗಿದೆ. ಯಹ್ದರುಲ್ ಮುನಾಫಿಕೂನ ಅನ್ ತುನzzಲ ಅಲೈಹಿಂ ಸೂರತುನ್ ತುನಬ್ಬಿಉಹುಂ ಬಿಮಾ ಫೀ ಕುಲೂಬಿಹಿಂ ಕುಲ್ ಇಸ್ತಹ್ಜಿಊ ಇನ್ನಲ್ಲಾಹ ಮುಖ್ರಿಜುಂ ಮಾ ತಹ್ದರೂನ್. ಅವರಿಗೆ ಅವರ ಹೃದಯಗಳಲ್ಲಿರುವುದನ್ನು ತಿಳಿಸಿಕೊಡುವ, ಅಂದರೆ ಕುರ್ಆನ್ನಿಂದಿರುವ ಯಾವುದಾದರೂ ಒಂದು ಅಧ್ಯಾಯವು ಅವರ ವಿಷಯದಲ್ಲಿ ಅವತೀರ್ಣವಾಗಬಹುದೋ ಎಂದು ಕಪಟ ವಿಶ್ವಾಸಿಗಳು ಭಯಪಡುವರು. ಹೇಳಿರಿ, ನೀವು ಅಪಹಾಸ್ಯ ಮಾಡಿರಿ, ನೀವು ಭಯಪಡುತ್ತಿರುವುದನ್ನು ಖಂಡಿತವಾಗಿಯೂ ಅಲ್ಲಾಹು ಹೊರಗೆಡಹುವನು. ವಲಇನ್ ಸಅಲ್ತಹುಂ ಲಯಕೂಲುನ್ನ ಇನ್ನಮಾ ಕುನ್ನಾ ನಖೂದು ವನಲ್ಅಬ್ ಕುಲ್ ಅಬಿಲ್ಲಾಹಿ ವಆಯಾತಿಹಿ ವರಸೂಲಿಹಿ ಕುಂತುಂ ತಸ್ತಹ್ಜಿಊನ್. ಅದರ ಬಗ್ಗೆ ತಾವು ಅವರೊಂದಿಗೆ ಪ್ರಶ್ನಿಸಿದರೆ ಅವರು ಹೇಳುವರು, ನಾವು ತಮಾಷೆ ಮಾಡಿ ಆಡುವುದನ್ನಷ್ಟೇ ಮಾಡುತ್ತಿದ್ದೆವು. ತಾವು ಹೇಳಿರಿ, ಅಲ್ಲಾಹುವನ್ನು, ಅವನ ದೃಷ್ಟಾಂತಗಳನ್ನು ಮತ್ತು ಅವನ ಸಂದೇಶವಾಹಕರನ್ನು ನೀವು ಗೇಲಿ ಮಾಡುತ್ತಿರುವುದು. ಲಾ ತಅತದಿರು ಖದ್ ಕಫರ್ತುಂ ಬಅದ ಈಮಾನಿಕುಂ ಇನ್ ನಅಫು ಅನ್ طائفة منكم
منكم نعذب طائفة بأنهم كانوا مجرمين. ನೆಪಗಳನ್ನು ಹೇಳದಿರಿ. ವಿಶ್ವಾಸವಿಟ್ಟ ಬಳಿಕ ನೀವು ಅವಿಶ್ವಾಸವಿಟ್ಟಿರುವಿರಿ. ನಿಮ್ಮ ಪೈಕಿ ಒಂದು ಗುಂಪಿಗೆ ನಾವು ಕ್ಷಮೆ ನೀಡಿದರೆ ಇನ್ನೊಂದು ಗುಂಪನ್ನು ನಾವು ಶಿಕ್ಷಿಸುವೆವು, ಯಾಕೆಂದರೆ ಅವರು ಅಪರಾಧಿಗಳಾಗಿರುವರು. المنافقون والمنافقات بعضهم من بعض يأمرون بالمنكر وينهون عن المعروف ويقبضون أيديهم نسوا الله فنسيهم إن المنافقين هم الفاسقون. ಕಪಟ ವಿಶ್ವಾಸಿಗಳು ಮತ್ತು ಕಪಟ ವಿಶ್ವಾಸಿನಿಯರೆಲ್ಲರೂ ಒಂದೇ ವಿಧದವರಾಗಿರುವರು. ಅವರು ದುರಾಚಾರವನ್ನು ಆದೇಶಿಸುವವರು, ಸದಾಚಾರವನ್ನು ವಿರೋಧಿಸುವವರು, ತಮ್ಮ ಕೈಗಳನ್ನು ಹಿಂದಕ್ಕೆಳೆಯುವವರೂ ಆಗಿರುವರು. ಅವರು ಅಲ್ಲಾಹುವನ್ನು ಮರೆತು ಬಿಟ್ಟಿರುವರು, ಆದ್ದರಿಂದ ಅವನು ಕೂಡ ಅವರನ್ನು ಮರೆತು ಬಿಟ್ಟಿರುವನು. ಖಂಡಿತವಾಗಿಯೂ ಕಪಟ ವಿಶ್ವಾಸಿಗಳೇ ಧಿಕ್ಕಾರಿಗಳಾಗಿರುವರು. وعد الله المنافقين والمنافقات والكفار نار جهنم خالدين فيها هي حسبهم ولعنهم الله ولهم عذاب مقيم. ಅಲ್ಲಾಹು ಕಪಟ ವಿಶ್ವಾಸಿಗಳಿಗೆ, ಕಪಟ ವಿಶ್ವಾಸಿನಿಯರಿಗೆ ಮತ್ತು ಸತ್ಯ ನಿಷೇಧಿಗಳಿಗೆ ನರಕಾಗ್ನಿಯನ್ನು ವಾಗ್ದಾನ ಮಾಡಿರುವನು. ಅವರದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಅವರಿಗೆ ಅದು ಸಾಕು. ಅಲ್ಲಾಹು ಅವರನ್ನು ಶಪಿಸಿರುವನು. ಅವರಿಗೆ ಶಾಶ್ವತ ಶಿಕ್ಷೆಯೂ ಇದೆ. كالذين من قبلكم كانوا أشد منكم قوة وأكثر أموالا وأولادا فاستمتعوا بخلاقهم فاستمتعتم بخلاقكم كما استمتع الذين من قبلكم بخلاقهم وخضتم كالذي خاضوا أولئك حبطت أعمالهم في الدنيا والآخرة وأولئك هم الخاسرون. ನಿಮಗಿಂತ ಮುಂಚಿನವರಂತೆಯೇ ಅವರು ನಿಮಗಿಂತಲೂ ಹೆಚ್ಚು ಬಲಿಷ್ಠರಾಗಿದ್ದರು ಮತ್ತು ಹೇರಳ ಸಂಪತ್ತುಗಳನ್ನು ಸಂತತಿಗಳನ್ನು ಹೊಂದಿದವರಾಗಿದ್ದರು. ಅವರು ತಮ್ಮ ಪಾಲಿನೊಂದಿಗೆ ಸುಖ ಅನುಭವಿಸಿದರು. ನಿಮ್ಮ ಪೂರ್ವಿಕರು ಅವರ ಪಾಲಿನೊಂದಿಗೆ ಸುಖ ಅನುಭವಿಸಿದಂತೆಯೇ ಈಗ ನೀವು ಸಹ ನಿಮ್ಮ ಪಾಲಿನೊಂದಿಗೆ ಸುಖ ಅನುಭವಿಸಿದಿರಿ. ಅವರು ಅಧಾರ್ಮಿಕತೆಯಲ್ಲಿ ಮಗ್ನರಾದಂತೆಯೇ ನೀವು ಮಗ್ನರಾದಿರಿ. ಇಹಲೋಕದಲ್ಲೂ ಪರಲೋಕದಲ್ಲೂ ಅಂತಹವರ ಕರ್ಮಗಳು ನಿಷ್ಫಲವಾಗಿವೆ. ನಷ್ಟ ಹೊಂದಿದವರು ಅವರೇ ಆಗಿರುವರು. ಅಲಂ ಯಅತಿಹಿಂ ನಬಅು ಅಲ್ಲದೀನ ಮಿನ್ قبلهم قوم نوح وعاد وثمود وقوم إبراهيم وأصحاب مدين والمؤتفكات أتتهم رسلهم بالبينات فما كان الله ليظلمهم ولكن كانوا أنفسهم يظلمون. ಇವರ ಮುಂಚಿನವರ ವೃತ್ತಾಂತವು ಇವರ ಬಳಿಗೆ ಬಂದಿಲ್ಲವೇ? ನೂಹ್ರ ಜನಾಂಗದವರ, ಆದ್ ಸಮೂದ್ ಜನಾಂಗಗಳ, ಇಬ್ರಾಹಿಮರ ಜನತೆಯ, ಮದಿಯನ್ನವರ ಮತ್ತು ಬುಡಮೇಲುಗೊಳಿಸಲಾದ ದೇಶದವರ ವೃತ್ತಾಂತ. ಅವರ ಸಂದೇಶವಾಹಕರು ಸ್ಪಷ್ಟವಾದ ಪುರಾವೆಗಳೊಂದಿಗೆ ಅವರ ಬಳಿಗೆ ಬಂದಿದ್ದರು. ಆಗ ಅಲ್ಲಾಹು ಅವರೊಂದಿಗೆ ಯಾವುದೇ ಅನ್ಯಾಯವೆಸಗಿರಲಿಲ್ಲ, ಆದರೆ ಅವರು ಸ್ವತಃ ತಮ್ಮೊಂದಿಗೆ ಅನ್ಯಾಯವೆಸಗಿದರು. والمؤمنون والمؤمنات بعضهم أولياء بعض
يأمرون بالمعروف وينهون عن المنكر ويقيمون الصلاة ويؤتون الزكاة ويطيعون الله ورسوله أولئك سيرحمهم الله إن الله عزيز حكيم. ಸತ್ಯವಿಶ್ವಾಸಿಗಳು ಮತ್ತು ಸತ್ಯವಿಶ್ವಾಸಿನಿಯರು ಪರಸ್ಪರ ಮಿತ್ರರಾಗಿರುವರು. ಅವರು ಸದಾಚಾರವನ್ನು ಆದೇಶಿಸುವವರು, ದುರಾಚಾರವನ್ನು ವಿರೋಧಿಸುವವರು, ನಮಾಜನ್ನು ಸಂಸ್ಥಾಪಿಸುವವರು, ಜಕಾತನ್ನು ನೀಡುವವರು, ಅಲ್ಲಾಹುವನ್ನು ಹಾಗೂ ಅವನ ಸಂದೇಶವಾಹಕರನ್ನು ಅನುಸರಿಸುವವರೂ ಆಗಿರುವರು. ಅಂತಹವರಿಗೆ ಅಲ್ಲಾಹು ಕರುಣೆ ತೋರುವನು. ಖಂಡಿತವಾಗಿಯೂ ಅಲ್ಲಾಹು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವನು. وعد الله المؤمنين والمؤمنات جنات تجري من تحتها الأنهار خالدين فيها ومساكن طيبة في جنات عدن ورضوان من الله أكبر ذلك هو الفوز العظيم. ಅಲ್ಲಾಹು ಸತ್ಯವಿಶ್ವಾಸಿಗಳಿಗೆ ಮತ್ತು ಸತ್ಯವಿಶ್ವಾಸಿನಿಯರಿಗೆ ತಳಭಾಗದಿಂದ ನದಿಗಳು ಹರಿಯುವಂತಹ ಸ್ವರ್ಗೋದ್ಯಾನಗಳನ್ನು ವಾಗ್ದಾನ ಮಾಡಿರುವನು. ಅವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಸ್ಥಿರವಾಸಕ್ಕಿರುವ ತೋಟಗಳಲ್ಲಿ ವಿಶಿಷ್ಟವಾದ ಭವನಗಳನ್ನು ವಾಗ್ದಾನ ಮಾಡಿರುವನು. ಆದರೆ ಅಲ್ಲಾಹುವಿನ ವತಿಯ ಸಂತೃಪ್ತಿಯು ಅತಿ ಹಿರಿದಾಗಿದೆ. ಮಹಾ ಗೆಲುವು ಅದೇ ಆಗಿದೆ. أيها النبي جاهد الكفار والمنافقين واغلظ عليهم ومأواهم جهنم وبئس المصير. ಓ ಪ್ರವಾದಿಯವರೇ, ಸತ್ಯ ನಿಷೇಧಿಗಳೊಂದಿಗೆ ಮತ್ತು ಕಪಟ ವಿಶ್ವಾಸಿಗಳೊಂದಿಗೆ ಯುದ್ಧ ಮಾಡಿರಿ. ಅವರೊಂದಿಗೆ ಒರಟಾಗಿ ವರ್ತಿಸಿರಿ. ಅವರ ವಾಸಸ್ಥಳವು ನರಕವಾಗಿದೆ. ತಲುಪಲಿರುವ ಆ ಸ್ಥಳ ಎಷ್ಟು ನಿಕೃಷ್ಟವೇ ಆಗಿದೆ. يحلفون بالله ما قالوا ولقد قالوا كلمة الكفر وكفروا بعد إسلامهم وهموا بما لم ينالوا وما نقموا إلا أن أغناهم الله ورسوله من فضله فإن يتوبوا يك خيرا لهم وإن يتولوا يعذبهم الله عذابا أليما في الدنيا والآخرة وما لهم في الأرض من ولي ولا نصير. ನಾವು ಆ ರೀತಿ ಹೇಳಿರಲಿಲ್ಲವೆಂದು ಅವರು ಅಲ್ಲಾಹುವಿನ ಮೇಲೆ ಪ್ರಮಾಣ ಮಾಡಿ ಹೇಳುವರು. ಖಂಡಿತವಾಗಿಯೂ ಅವರು ಅವಿಶ್ವಾಸದ ಮಾತನ್ನು ಆಡಿರುವರು. ಇಸ್ಲಾಮನ್ನು ಸ್ವೀಕರಿಸಿದ ಬಳಿಕ ಅವರು ಅವಿಶ್ವಾಸಿಗಳಾಗಿರುವರು. ತಮಗೆ ಸಾಧಿಸಲು ಸಾಧ್ಯವಾಗದ ಸಂಗತಿಗಾಗಿ ಅವರು ಚಿಂತನೆ ನಡೆಸಿದ್ದರು. ಅಲ್ಲಾಹುವಿನ ಅನುಗ್ರಹದಿಂದ ಅವನು ಮತ್ತು ಅವನ ಸಂದೇಶವಾಹಕರು ಅವರಿಗೆ ಐಶ್ವರ್ಯವನ್ನು ನೀಡಿದರು ಎಂಬುದರ ಹೊರತು ಅವರ ವಿರೋಧಕ್ಕೆ ಇನ್ನಾವುದೇ ಕಾರಣವಿರಲಿಲ್ಲ. ಆದ್ದರಿಂದ ಅವರು ಪಶ್ಚಾತ್ತಾಪ ಪಡುವುದಾದರೆ ಅದು ಅವರಿಗೆ ಒಳಿತಾಗಿದೆ. ಅವರೇನಾದರೂ ವಿಮುಖರಾಗುವುದಾದರೆ ಇಹಲೋಕದಲ್ಲೂ ಪರಲೋಕದಲ್ಲೂ ಅಲ್ಲಾಹು ಅವರನ್ನು ಯಾತನಾಮಯ ಶಿಕ್ಷೆಯೊಂದಿಗೆ ಶಿಕ್ಷಿಸುವನು. ಭೂಮಿಯಲ್ಲಿ ಅವರಿಗೆ ಮಿತ್ರರಾಗಿ ಮತ್ತು ಸಹಾಯಕರಾಗಿ ಯಾರೂ ಇರಲಾರರು. من عاهد الله لئن آتانا من فضله لنصدقن ولنكونن من الصالحين. ಅಲ್ಲಾಹು ತನ್ನ ಅನುಗ್ರಹದಿಂದ ನಮಗೆ ನೀಡುವುದಾದರೆ ಖಂಡಿತವಾಗಿಯೂ ನಾವು ದಾನ ಧರ್ಮ ಮಾಡುವೆವು ಮತ್ತು ಸಜ್ಜನರ ಪೈಕಿ ಸೇರಿದವರಾಗುವೆವು ಎಂದು ಅಲ್ಲಾಹುವಿನೊಂದಿಗೆ ಕರಾರು ಮಾಡಿದ ಕೆಲವರು ಅವರಲ್ಲಿರುವರು. فلما آتاهم
فضله بخلوا به وتولوا وهم معرضون. ತರುವಾಯ ಅವನು ಅವರಿಗೆ ತನ್ನ ಅನುಗ್ರಹದಿಂದ ನೀಡಿದಾಗ ಅವರು ಅದರಲ್ಲಿ ಜಿಪುಣತನ ತೋರಿದರು ಮತ್ತು ಕಡೆಗಣಿಸುತ್ತಾ ವಿಮುಖರಾದರು. فأعقبهم نفاقا في قلوبهم إلى يوم يلقونه بما أخلفوا الله ما وعدوه وبما كانوا يكذبون. ಅವರು ಅಲ್ಲಾಹ್ವಿನೊಂದಿಗೆ ಮಾಡಿದ ವಾಗ್ದಾನವನ್ನು ಉಲ್ಲಂಘಿಸಿರುವುದರಿಂದ ಮತ್ತು ಅವರು ಸುಳ್ಳು ನುಡಿದಿರುವುದರಿಂದ ಅವರು ಅವನನ್ನು ಭೇಟಿಯಾಗುವ ದಿನದವರೆಗೂ, ಅಂದರೆ ವಿಚಾರಣೆಯ ದಿನದವರೆಗೂ ಅವರ ಹೃದಯಗಳಲ್ಲಿ ಕಾಪಟ್ಯವಿರುವುದು ಎಂಬುದನ್ನು ಅದರ ಅನಂತರ ಫಲವಾಗಿ ಅವನು ಅವರಿಗೆ ನೀಡಿದನು. ಅಲಂ ಯಅಲಮೂ ಅನ್ನ ಅಲ್ಲಾಹ ಯಅಲಮು ಸಿರ್ರಹುಂ ವ ನಜ್ವಾಹುಂ ವ ಅನ್ನ ಅಲ್ಲಾಹ ಅಲ್ಲಾಮುಲ್ ಗುಯೂಬ್. ಅವರ ರಹಸ್ಯವನ್ನು ಮತ್ತು ಅವರ ಗೂಢ ಮಾತುಕತೆಯನ್ನು ಅಲ್ಲಾಹು ಅರಿಯುತ್ತಿರುವನು ಹಾಗೂ ಅಲ್ಲಾಹು ಅಗೋಚರ ವಿಷಯಗಳನ್ನು ಚೆನ್ನಾಗಿ ಅರಿಯುವವನಾಗಿರುವನು ಎಂಬುದನ್ನು ಅವರು ಅರಿತಿಲ್ಲವೇ? الذين يلمزون المطوعين من المؤمنين في الصدقات والذين لا يجدون إلا جهدهم فيسخرون منهم سخر الله منهم ولهم عذاب أليم. ಸತ್ಯವಿಶ್ವಾಸಿಗಳ ಪೈಕಿ ದಾನ ಧರ್ಮ ಮಾಡಲು ಸ್ವಇಚ್ಛೆಯಿಂದ ಮುಂದೆ ಬರುವವರನ್ನು ಮತ್ತು ದಾನ ಧರ್ಮವಾಗಿ ನೀಡಲು ತಮ್ಮ ಪರಿಶ್ರಮವನ್ನಲ್ಲದೆ ಬೇರೇನನ್ನೂ ಕಾಣದವರನ್ನು ಅವರು ದೂಷಿಸುವರು. ಹೀಗೆ ಆ ವಿಶ್ವಾಸಿಗಳನ್ನು ಅವರು ಅಪಹಾಸ್ಯ ಮಾಡುತ್ತಿರುವರು. ಅಲ್ಲಾಹು ಅವರನ್ನು ಅಪಹಾಸ್ಯ ಮಾಡಿರುವನು. ಅವರಿಗೆ ಯಾತನಾಮಯ ಶಿಕ್ಷೆ ಇರುವುದು. ಇಸ್ತಗ್ಫಿರ್ ಲಹುಂ ಔ ಲಾ ತಸ್ತಗ್ಫಿರ್ ಲಹುಂ ಇನ್ ತಸ್ತಗ್ಫಿರ್ ಲಹುಂ 70 ಮರ್ರತನ್ ಫಲನ್ ಯಗ್ಫಿರ ಅಲ್ಲಾಹು ಲಹುಂ ذلك بأنهم كفروا بالله ورسوله والله لا يهدي القوم الفاسقين. ಓ ಪ್ರವಾದಿಯವರೇ, ತಾವು ಅವರಿಗೋಸ್ಕರ ಪಾಪ ಮುಕ್ತಿಯನ್ನು ಬೇಡಿರಿ ಅಥವಾ ಅವರಿಗೋಸ್ಕರ ಪಾಪ ಮುಕ್ತಿಯನ್ನು ಬೇಡದಿರಿ. ತಾವು ಅವರಿಗೋಸ್ಕರ 70 ಬಾರಿ ಪಾಪ ಮುಕ್ತಿಯನ್ನು ಬೇಡಿದರೂ ಅಲ್ಲಾಹು ಅವರಿಗೆ ಕ್ಷಮಿಸಲಾರನು. ಅದು ಅವರು ಅಲ್ಲಾಹುವಿನಲ್ಲೂ ಅವನ ಸಂದೇಶವಾಹಕರಲ್ಲೂ ಅವಿಶ್ವಾಸವಿಟ್ಟ ಕಾರಣದಿಂದಾಗಿದೆ. ಧಿಕ್ಕಾರಿಗಳಾಗಿರುವ ಜನರನ್ನು ಅಲ್ಲಾಹು ಸನ್ಮಾರ್ಗದಲ್ಲಿ ಸೇರಿಸಲಾರನು. ಫರಿಹಲ್ ಮುಖಲ್ಲಫೂನ ಬಿಮಕ್ಅದಿಹಿಂ ಖಿಲಾಫ ರಸೂಲಿಲ್ಲಾಹಿ وكرهوا أن يجاهدوا بأموالهم وأنفسهم في سبيل الله وقالوا لا تنفروا في الحر قل نار جهنم أشد حرا لو كانوا يفقهون. ಯುದ್ಧಕ್ಕೆ ಹೋಗದೆ ಹಿಂದೆಯೇ ಉಳಿದವರು ಅಲ್ಲಾಹುವಿನ ಸಂದೇಶವಾಹಕರ ಆದೇಶಕ್ಕೆ ವಿರುದ್ಧವಾಗಿರುವ ತಮ್ಮ ಆ ಉಳಿಯುವಿಕೆಯಲ್ಲಿ ಆನಂದಪಟ್ಟರು. ತಮ್ಮ ಸಂಪತ್ತುಗಳಿಂದ ಮತ್ತು ಶರೀರಗಳಿಂದ ಅಲ್ಲಾಹುವಿನ ಮಾರ್ಗದಲ್ಲಿ ಯುದ್ಧ ಮಾಡುವುದನ್ನು ಅವರು ಅಸಹ್ಯಪಟ್ಟಿರುವರು. ಅವರು ಹೇಳಿದರು, ಈ ಉರಿ ಬಿಸಿಲಿನಲ್ಲಿ ನೀವು ಹೊರಡದಿರಿ. ಹೇಳಿರಿ, ನರಕಾಗ್ನಿಯು ಅತಿ ತೀಕ್ಷ್ಣ ಉರಿಯನ್ನು ಹೊಂದಿದೆ. ಅವರು ಅದನ್ನು ಗ್ರಹಿಸುವವರಾಗಿರುತ್ತಿದ್ದರೆ ಫಲ್ಯದ್ಹಕು ಕಲೀಲನ್ ವಲ್ಯಬ್ಕು ಕಸೀರನ್ ಜಜಾಅನ್ ಬಿಮಾ ಕಾನೂ ಯಕ್ಸಿಬೂನ್.
ಆದ್ದರಿಂದ ತಾವು ಮಾಡಿಟ್ಟಿರುವುದರ ಫಲವಾಗಿ ಅವರು ಸ್ವಲ್ಪವೇ ನಗುತ್ತಿರಲಿ ಮತ್ತು ಹೆಚ್ಚು ಹೆಚ್ಚಾಗಿ ಅಳುತ್ತಿರಲಿ. فإن رجعك الله إلى طائفة منهم فاستأذنوك للخروج فقل لن تخرجوا معي أبدا ولن تقاتلوا معي عدوا إنكم رضيتم بالقعود أول مرة فاقعدوا مع الخالفين. ಯುದ್ಧವು ಮುಗಿದು ಅವರ ಪೈಕಿ ಒಂದು ಗುಂಪಿನೆಡೆಗೆ ಅಲ್ಲಾಹು ತಮ್ಮನ್ನು ಸುರಕ್ಷಿತವಾಗಿ ಮರಳಿಸಿ ಅನಂತರ ಇನ್ನೊಂದು ಯುದ್ಧಕ್ಕೆ ಹೊರಡಲು ಅವರು ತಮ್ಮೊಂದಿಗೆ ಅನುಮತಿಯನ್ನು ಬೇಡಿದರೆ ತಾವು ಹೇಳಿರಿ, ನೀವೆಂದಿಗೂ ನನ್ನ ಜೊತೆಗೆ ಹೊರಡಲಾರಿರಿ, ನೀವು ನನ್ನ ಜೊತೆಗೆ ಒಬ್ಬ ಶತ್ರುವಿನೊಂದಿಗೂ ಯುದ್ಧ ಮಾಡಲಾರಿರಿ. ಖಂಡಿತವಾಗಿಯೂ ಮೊದಲ ಬಾರಿ ನೀವು ಯುದ್ಧಕ್ಕೆ ಹೋಗದೆ ಹಿಂದೆ ಉಳಿಯುವುದರಲ್ಲಿ ತೃಪ್ತಿಪಟ್ಟಿರಿ. ಆದ್ದರಿಂದ ಹಿಂದೆ ಉಳಿದವರೊಂದಿಗೆ ನೀವು ಕುಳಿತುಕೊಳ್ಳಿರಿ. ولا تصل على أحد منهم مات أبدا ولا تقم على قبره إنهم كفروا بالله ورسوله وماتوا وهم فاسقون. ಅವರ ಪೈಕಿ ಮೃತಪಟ್ಟ ಯಾರಿಗೂ ತಾವೆಂದೂ ನಮಾಜ್ ಮಾಡದಿರಿ, ಅವನ ಗೋರಿಯ ಬಳಿ ನಿಲ್ಲದಿರಿ. ಖಂಡಿತವಾಗಿಯೂ ಅವರು ಅಲ್ಲಾಹ್ವಿನಲ್ಲೂ ಅವನ ಸಂದೇಶವಾಹಕರಲ್ಲೂ ಅವಿಶ್ವಾಸವಿಟ್ಟಿರುವರು ಮತ್ತು ಧಿಕ್ಕಾರಿಗಳಾಗಿಯೇ ಮೃತಪಟ್ಟಿರುವರು. ولا تعجبك أموالهم وأولادهم إنما يريد الله أن يعذبهم بها في الدنيا وتزهق أنفسهم وهم كافرون. ಅವರ ಸಂಪತ್ತುಗಳು ಮತ್ತು ಸಂತತಿಗಳು ತಮ್ಮನ್ನು ಅಚ್ಚರಿಪಡಿಸದಿರಲಿ. ಅಲ್ಲಾಹು ಇಚ್ಛಿಸುವುದು ಅವುಗಳ ಮೂಲಕ ಅವರನ್ನು ಇಹಲೋಕದಲ್ಲಿ ಶಿಕ್ಷಿಸಲು ಮತ್ತು ಸತ್ಯ ನಿಷೇಧಿಗಳಾಗಿರುತ್ತಲೇ ಅವರು ಪ್ರಾಣ ಕಳೆದುಕೊಳ್ಳಲು ಮಾತ್ರವಾಗಿದೆ. وَإِذَا أُنزِلَتْ سُورَةٌ أَنْ آمِنُوا بِاللَّهِ وَجَاهِدُوا مَعَ رَسُولِهِ اسْتَأْذَنَكَ أُولُو الطَّوْلِ مِنْهُمْ وَقَالُوا ذَرْنَا نَكُنْ مَعَ الْقَاعِدِينَ. ನೀವು ಅಲ್ಲಾಹ್ವಿನಲ್ಲಿ ವಿಶ್ವಾಸವಿಡಿರಿ ಮತ್ತು ಅವನ ಸಂದೇಶವಾಹಕರ ಜೊತೆಗೆ ಯುದ್ಧ ಮಾಡಿರಿ ಎಂದು ಆದೇಶಿಸುವ ಯಾವುದಾದರೂ ಅಧ್ಯಾಯವು ಅವತೀರ್ಣವಾದರೆ ಅವರ ಪೈಕಿ ಸಾಮರ್ಥ್ಯವುಳ್ಳವರು ಯುದ್ಧಕ್ಕೆ ಹೊರಡದಿರಲು ತಮ್ಮೊಂದಿಗೆ ಅನುಮತಿ ಬೇಡುವರು. ಅವರು ಹೇಳುವರು, ನಮ್ಮನ್ನು ಬಿಟ್ಟು ಬಿಡಿರಿ, ನಾವು ಹಿಂದೆ ಉಳಿಯುವವರೊಂದಿಗೆ ಸೇರುವೆವು. رضوا بأن يكونوا مع الخوالف وطبع على قلوبهم فهم لا يفقهون. ಯುದ್ಧಕ್ಕೆ ಹೊರಡದೆ ಹಿಂದೆ ಉಳಿದಿರುವ ಸ್ತ್ರೀಯರೊಂದಿಗೆ ಸೇರುವುದರಲ್ಲಿ ಅವರು ಸಂತೃಪ್ತರಾಗಿರುವರು. ಅವರ ಹೃದಯಗಳ ಮೇಲೆ ಮುದ್ರೆಯೊತ್ತಲ್ಪಟ್ಟಿರುವುದು, ಆದ್ದರಿಂದ ಅವರು ವಿಷಯವನ್ನು ಗ್ರಹಿಸಲಾರರು. لكن الرسول والذين آمنوا معه جاهدوا بأموالهم وأنفسهم وأولئك لهم الخيرات وأولئك هم المفلحون. ಆದರೆ ಸಂದೇಶವಾಹಕರು ಮತ್ತು ಅವರೊಂದಿಗೆ ವಿಶ್ವಾಸವಿಟ್ಟವರು ತಮ್ಮ ಸಂಪತ್ತು ಮತ್ತು ಶರೀರಗಳ ಮೂಲಕ ಯುದ್ಧ ಮಾಡಿರುವರು. ಒಳಿತುಗಳಿರುವುದು ಅವರಿಗೇ ಆಗಿದೆ, ಯಶಸ್ವಿಯಾದವರು ಅವರೇ ಆಗಿರುವರು. أعد الله لهم جنات تجري من تحتها الأنهار خالدين فيها ذلك الفوز العظيم. ತಳಭಾಗದಿಂದ ನದಿಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳನ್ನು ಅಲ್ಲಾಹು ಅವರಿಗೋಸ್ಕರ ಸಿದ್ಧಗೊಳಿಸಿರುವನು.
ಅವರದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಮಹಾ ಗೆಲುವು ಅದೇ ಆಗಿದೆ. وجاء المعذرون من الأعراب ليؤذن لهم وقعد الذين كذبوا الله ورسوله سيصيب الذين كفروا منهم عذاب أليم. ಗ್ರಾಮೀಣ ಅರಬಿಗಳ ಪೈಕಿ ಕೆಲವರು ಯುದ್ಧಕ್ಕೆ ಹೊರಡದಿರಲು ತಮಗೆ ಅನುಮತಿ ಸಿಗುವುದಕ್ಕಾಗಿ ನೆಪಗಳನ್ನು ಹೇಳಿ ಶ್ರುತಪಡಿಸಲು ಪ್ರವಾದಿಯವರ ಬಳಿಗೆ ಬಂದರು. ಆದರೆ ಅಲ್ಲಾಹ್ವಿನೊಂದಿಗೆ ಮತ್ತು ಅವನ ಸಂದೇಶವಾಹಕರೊಂದಿಗೆ ಸುಳ್ಳು ನುಡಿದವರು ಮನೆಯಲ್ಲೇ ಕುಳಿತರು. ಅವರ ಪೈಕಿ ಅವಿಶ್ವಾಸವಿಟ್ಟವರಿಗೆ ಯಾತನಾಮಯವಾದ ಶಿಕ್ಷೆಯು ಬಾಧಿಸಲಿರುವುದು. ليس على الضعفاء ولا على المرضى ولا على الذين لا يجدون ما ينفقون حرج إذا نصحوا لله ورسوله ما على المحسنين من سبيل والله غفور رحيم. ಬಲಹೀನರು, ರೋಗಿಗಳು ಮತ್ತು ಖರ್ಚು ಮಾಡಲು ಏನನ್ನೂ ಕಾಣದವರು ಅವರು ಅಲ್ಲಾಹುವಿನ ಮತ್ತು ಸಂದೇಶವಾಹಕರ ಹಿತಾಕಾಂಕ್ಷಿಗಳಾಗಿದ್ದರೆ ಯುದ್ಧಕ್ಕೆ ಹೊರಡದಿರುವುದಕ್ಕಾಗಿ ಅವರ ಮೇಲೆ ದೋಷವಿಲ್ಲ. ಸಜ್ಜನರ ಮೇಲೆ ದೋಷಾರೋಪಣೆ ಮಾಡಲು ಯಾವುದೇ ಮಾರ್ಗವೂ ಇಲ್ಲ. ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು, ಅಪಾರ ಕರುಣೆಯುಳ್ಳವನು ಆಗಿರುವನು. ولا على الذين إذا ما أتوك لتحملهم قلت لا أجد ما أحملكم عليه تولوا وأعينهم تفيض من الدمع حزنا ألا يجدوا ما ينفقون. ಯುದ್ಧಕ್ಕೆ ಹೊರಡಲು ತಾವು ಅವರಿಗೆ ವಾಹನವನ್ನು ನೀಡುವುದಕ್ಕಾಗಿ ತಮ್ಮ ಬಳಿಗೆ ಬಂದವರ ಮೇಲೂ ದೋಷವಿಲ್ಲ. ತಾವು ಅವರೊಂದಿಗೆ ಹೇಳಿದಿರಿ, ನಿಮಗೆ ನೀಡಲು ಯಾವುದೇ ವಾಹನವನ್ನು ನಾನು ಕಾಣುತ್ತಿಲ್ಲ. ಆಗ ಯುದ್ಧಕ್ಕೆ ವ್ಯಯಿಸಲು ಏನನ್ನೂ ಕಾಣಲಾಗದ ದುಃಖದಿಂದ ಕಣ್ಣೀರು ಸುರಿಸುತ್ತಾ ಅವರು ಮರಳಿ ಹೋದರು. إنما السبيل على الذين يستأذنونك وهم أغنياء رضوا بأن يكونوا مع الخوالف وطبع الله على قلوبهم فهم لا يعلمون. ದೋಷಾರೋಪಣೆ ಮಾಡಲು ಮಾರ್ಗವಿರುವುದು. ಶ್ರೀಮಂತರಾಗಿದ್ದೂ ಸಹ ಹಿಂದೆ ಉಳಿಯಲು ತಮ್ಮೊಂದಿಗೆ ಅನುಮತಿಯನ್ನು ಬೇಡುವವರ ಮತ್ತು ಹಿಂದೆ ಉಳಿದಿರುವ ಸ್ತ್ರೀಯರೊಂದಿಗೆ ಸೇರುವುದರಲ್ಲಿ ಸಂತೃಪ್ತರಾಗಿರುವವರ ಮೇಲೆ ಮಾತ್ರವಾಗಿದೆ. ಅವರ ಹೃದಯಗಳ ಮೇಲೆ ಅಲ್ಲಾಹು ಮುದ್ರೆಯನ್ನೊತ್ತಿರುವನು. ಆದ್ದರಿಂದ ಅವರು ವಸ್ತುಸ್ಥಿತಿಯನ್ನು ಅರಿಯಲಾರರು. يعتذرون إليكم إذا رجعتم إليهم قل لا تعتذروا لن نؤمن لكم قد نبأنا الله من أخباركم وسيرى الله عملكم ورسوله ثم تردون إلى عالم الغيب والشهادة فينبئكم بما كنتم تعملون. ಯುದ್ಧವು ಮುಗಿದು ನೀವು ಅವರ ಬಳಿಗೆ ಮರಳಿದಾಗ ಅವರು ನಿಮ್ಮೊಂದಿಗೆ ನೆಪಗಳನ್ನು ಹೇಳತೊಡಗುವರು. ಹೇಳಿರಿ, ನೀವು ನೆಪಗಳನ್ನು ಹೇಳದಿರಿ, ನಾವು ನಿಮ್ಮನ್ನು ನಂಬಲಾರೆವು. ಯಾಕೆಂದರೆ ನಿಮ್ಮ ವೃತ್ತಾಂತಗಳಲ್ಲಿ ಕೆಲವನ್ನು ಅಲ್ಲಾಹು ನಮಗೆ ತಿಳಿಸಿಕೊಟ್ಟಿರುವನು. ಅಲ್ಲಾಹು ಮತ್ತು ಅವನ ಸಂದೇಶವಾಹಕರು ನಿಮ್ಮ ಕೃತ್ಯವನ್ನು ಕಾಣುತ್ತಿರುವರು. ತರುವಾಯ ನಿಮ್ಮನ್ನು ಅಗೋಚರ ಮತ್ತು ಗೋಚರವಾಗಿರುವುದನ್ನು ಅರಿಯುವವನೆಡೆಗೆ ಮರಳಿಸಲಾಗುವುದು. ಆಗ ನೀವು ಮಾಡುತ್ತಿರುವುದರ ಬಗ್ಗೆ ಅವನು ನಿಮಗೆ ವಿವರಿಸಿಕೊಡುವನು. سيحلفون بالله لكم إذا انقلبتم إليهم لتعرضوا عنهم فأعرضوا عنهم إنهم رجس
ومأواهم جهنم جزاء بما كانوا يكسبون. ನೀವು ಅವರ ಬಳಿಗೆ ಮರಳಿದಾಗ ನೀವು ಅವರ ಗೊಡವೆಗೆ ಹೋಗದಿರುವುದಕ್ಕಾಗಿ ಅವರು ನಿಮ್ಮೊಂದಿಗೆ ಅಲ್ಲಾಹುವಿನ ಮೇಲೆ ಪ್ರಮಾಣ ಮಾಡುವರು. ಆದ್ದರಿಂದ ನೀವು ಅವರ ಗೊಡವೆಗೆ ಹೋಗಬೇಡಿರಿ. ಖಂಡಿತವಾಗಿಯೂ ಅವರು ಹೊಲಸಾಗಿರುವರು. ಅವರು ಸಂಪಾದಿಸಿರುವುದರ ಪ್ರತಿಫಲವಾಗಿ ನರಕಾಗ್ನಿಯು ಅವರ ವಾಸಸ್ಥಳವಾಗಿರುವುದು. يحلفون لكم لترضوا عنهم فإن ترضوا عنهم فإن الله لا يرضى عن القوم الفاسقين. ಅವರು ನಿಮ್ಮೊಂದಿಗೆ ಪ್ರಮಾಣ ಮಾಡುವುದು ನೀವು ಅವರ ಬಗ್ಗೆ ಸಂತೃಪ್ತರಾಗುವುದಕ್ಕಾಗಿದೆ. ನೀವು ಅವರ ಬಗ್ಗೆ ಸಂತೃಪ್ತರಾದರೂ ಧಿಕ್ಕಾರಿಗಳಾಗಿರುವ ಜನರ ಬಗ್ಗೆ ಅಲ್ಲಾಹು ಖಂಡಿತವಾಗಿಯೂ ಸಂತೃಪ್ತನಾಗಲಾರನು. الأعراب أشد كفرا ونفاقا وأجدر ألا يعلموا حدود ما أنزل الله على رسوله والله عليم حكيم. ಆರಾಬಿಗಳು ಅಂದರೆ ಗ್ರಾಮೀಣ ಅರಬರು ಅತಿ ತೀಕ್ಷ್ಣವಾದ ಅವಿಶ್ವಾಸವನ್ನು ಕಾಪಟ್ಯವನ್ನು ಹೊಂದಿರುವರು. ಅಲ್ಲಾಹು ತನ್ನ ಸಂದೇಶವಾಹಕರ ಮೇಲೆ ಅವತೀರ್ಣಗೊಳಿಸಿರುವ ನಿಯಮ ವ್ಯಾಪ್ತಿಗಳನ್ನು ಅರಿಯದಿರಲು ಅವರು ಹೆಚ್ಚು ಅರ್ಹರಾಗಿರುವರು. ಅಲ್ಲಾಹು ಎಲ್ಲವನ್ನು ಅರಿಯುವವನು ಯುಕ್ತಿಪೂರ್ಣನೂ ಆಗಿರುವನು. ومن الأعراب من يتخذ ما ينفق مغرما ويتربص بكم الدوائر عليهم دائرة السوء والله سميع عليم. ತಾವು ದಾನ ಧರ್ಮಗಳಾಗಿ ವ್ಯಯಿಸುವುದನ್ನು ಧನ ನಷ್ಟವಾಗಿ ಪರಿಗಣಿಸುವ ಮತ್ತು ನಿಮಗೆ ಅನಾಹುತಗಳು ಸಂಭವಿಸುವುದನ್ನು ಕಾಯುತ್ತಿರುವ ಕೆಲವರು ಆರಾಬಿಗಳಲ್ಲಿರುವರು. ಕೆಟ್ಟ ಅನಾಹುತವು ಅವರಿಗೆ ಸಂಭವಿಸಲಿ, ಅಲ್ಲಾಹು ಎಲ್ಲವನ್ನು ಆಲಿಸುವವನು ಅರಿಯುವವನು ಆಗಿರುವನು. ومن الأعراب من يؤمن بالله واليوم الآخر ويتخذ ما ينفق قربات عند الله وصلوات الرسول ألا إنها قربة لهم سيدخلهم الله في رحمته إن الله غفور رحيم. ಅಲ್ಲಾಹುವಿನಲ್ಲೂ ಅಂತ್ಯ ದಿನದಲ್ಲೂ ವಿಶ್ವಾಸವಿಡುವ ಮತ್ತು ತಾವು ವ್ಯಯಿಸುವುದನ್ನು ಅಲ್ಲಾಹುವಿನ ಬಳಿಗೆ ನಿಕಟಗೊಳಿಸುವ ಪುಣ್ಯಕರ್ಮಗಳನ್ನಾಗಿ ಮತ್ತು ಸಂದೇಶವಾಹಕರ ಪ್ರಾರ್ಥನೆಗಳಿಗಿರುವ ಕಾರಣವನ್ನಾಗಿ ಮಾಡಿಕೊಳ್ಳುವವರು ಆರಾಬಿಗಳಲ್ಲಿರುವರು. ಅರಿತುಕೊಳ್ಳಿರಿ, ಖಂಡಿತವಾಗಿಯೂ ಅದು ಅವರಿಗೆ ಅಲ್ಲಾಹುವಿನ ಸಾಮೀಪ್ಯವನ್ನು ತಂದುಕೊಡುವುದು. ಅಲ್ಲಾಹು ಅವರನ್ನು ತನ್ನ ಕರುಣೆಯಲ್ಲಿ ಪ್ರವೇಶ ಮಾಡಿಸುವನು. ಖಂಡಿತವಾಗಿಯೂ ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು ಅಪಾರ ಕರುಣೆಯುಳ್ಳವನು ಆಗಿರುವನು. والسابقون الأولون من المهاجرين والأنصار والذين اتبعوهم بإحسان رضي الله عنهم ورضوا عنه وأعد لهم جنات تجري تحتها الأنهار خالدين فيها أبدا ذلك الفوز العظيم. ಮುಹಾಜಿರ್ಗಳ ಮತ್ತು ಅನ್ಸಾರ್ಗಳ ಪೈಕಿ ಮೊಟ್ಟ ಮೊದಲು ಮುಂದೆ ಬಂದವರು ಮತ್ತು ಸುಕೃತ್ಯವನ್ನು ಮಾಡುತ್ತಾ ಅವರನ್ನು ಅನುಸರಿಸಿದವರು ಯಾರೋ ಅವರ ಬಗ್ಗೆ ಅಲ್ಲಾಹು ಸಂತೃಪ್ತನಾಗಿರುವನು ಮತ್ತು ಅವನ ಬಗ್ಗೆ ಅವರೂ ಸಂತೃಪ್ತರಾಗಿರುವರು. ತಳಭಾಗದಿಂದ ನದಿಗಳು ಹರಿಯುವ ಸ್ವರ್ಗೋದ್ಯಾನಗಳನ್ನು ಅವನು ಅವರಿಗೋಸ್ಕರ ಸಿದ್ಧಗೊಳಿಸಿರುವನು. ಅವರು ಅದರಲ್ಲಿ ಎಂದೆಂದಿಗೂ ಶಾಶ್ವತವಾಗಿ ವಾಸಿಸುವರು. ಮಹಾಭಾಗ್ಯವು ಅದೇ ಆಗಿದೆ. وممن
من حولكم من الأعراب منافقون ومن أهل المدينة مردوا على النفاق لا تعلمهم نحن نعلمهم سنعذبهم مرتين ثم يردون إلى عذاب عظيم. ನಿಮ್ಮ ಸುತ್ತಮುತ್ತಲಲ್ಲಿರುವ ಆರಾಬಿಗಳಲ್ಲೂ ಕಪಟ ವಿಶ್ವಾಸಿಗಳಿರುವರು, ಮದೀನಾ ನಿವಾಸಿಗಳಲ್ಲಿಯೂ ಇರುವರು. ಅವರು ಕಡು ಕಾಪಟ್ಯದಲ್ಲಿರುವರು. ತಾವು ಅವರನ್ನು ಅರಿಯಲಾರಿರಿ, ಆದರೆ ನಾವು ಅವರನ್ನು ಅರಿಯುವೆವು. ನಾವು ಅವರನ್ನು 2 ಬಾರಿ ಶಿಕ್ಷಿಸುವೆವು. ತರುವಾಯ ಭೀಕರವಾದ ಶಿಕ್ಷೆಯೆಡೆಗೆ ಅವರನ್ನು ತಳ್ಳಲಾಗುವುದು. وآخرون اعترفوا بذنوبهم خلطوا عملا صالحا وآخر سيئا عسى الله أن يتوب عليهم إن الله غفور رحيم. ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡ ಬೇರೆ ಕೆಲವರಿರುವರು. ಅವರು ಸತ್ಕರ್ಮವನ್ನು ಬೇರೊಂದು ದುಷ್ಕರ್ಮದೊಂದಿಗೆ ಬೆರೆಸಿರುವರು. ಅಲ್ಲಾಹು ಅವರ ಪಶ್ಚಾತ್ತಾಪವನ್ನು ಸ್ವೀಕರಿಸಲೂಬಹುದು. ಖಂಡಿತವಾಗಿಯೂ ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು, ಅಪಾರ ಕರುಣೆಯುಳ್ಳವನೂ ಆಗಿರುವನು. خذ من أموالهم صدقة تطهرهم وتزكيهم بها وصل عليهم إن صلاتك سكن لهم والله سميع عليم. ಅವರನ್ನು ಶುದ್ಧೀಕರಿಸಲು ಮತ್ತು ಸಂಸ್ಕರಿಸಲು ನೆರವಾಗುವ ದಾನವನ್ನು ತಾವು ಅವರ ಸಂಪತ್ತುಗಳಿಂದ ಪಡೆದುಕೊಳ್ಳಿರಿ ಮತ್ತು ಅವರಿಗೋಸ್ಕರ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿರಿ. ಖಂಡಿತವಾಗಿಯೂ ತಮ್ಮ ಪ್ರಾರ್ಥನೆಯು ಅವರಿಗೆ ಶಾಂತಿಯನ್ನು ನೀಡುತ್ತದೆ. ಅಲ್ಲಾಹು ಎಲ್ಲವನ್ನು ಆಲಿಸುವವನು, ಅರಿಯುವವನೂ ಆಗಿರುವನು. ಅಲಂ ಯಅಲಮೂ ಅನ್ನ ಅಲ್ಲಾಹ ಹುವ ಯಕ್ಬಲು ಅತ್-ತೌಬತ ಅನ್ ಇಬಾದಿಹಿ ವ ಯಅಖುದು ಅಸ್-ಸದಕಾತಿ ವ ಅನ್ನ ಅಲ್ಲಾಹ ಹುವ ಅತ್-ತವ್ವಾಬುರ್ ರಹೀಮ್. ಖಂಡಿತವಾಗಿಯೂ ತನ್ನ ದಾಸರ ಪಶ್ಚಾತ್ತಾಪವನ್ನು ಸ್ವೀಕರಿಸುವವನು ಮತ್ತು ದಾನ ಧರ್ಮಗಳನ್ನು ಪಡೆಯುವವನು ಅಲ್ಲಾಹು ಆಗಿರುವನು. ಹಾಗೂ ಖಂಡಿತವಾಗಿಯೂ ಅಲ್ಲಾಹು ಅತ್ಯಧಿಕ ಪಶ್ಚಾತ್ತಾಪ ಸ್ವೀಕರಿಸುವವನು, ಅಪಾರ ಕರುಣೆಯುಳ್ಳವನೂ ಆಗಿರುವನು ಎಂಬುದನ್ನು ಅವರು ಅರಿತಿಲ್ಲವೇ? وَقُلِ اعْمَلُوا فَسَيَرَى اللَّهُ عَمَلَكُمْ وَرَسُولُهُ وَالْمُؤْمِنُونَ وَسَتُرَدُّونَ إِلَى عَالِمِ الْغَيْبِ وَالشَّهَادَةِ فَيُنَبِّئُكُم بِمَا كُنتُمْ تَعْمَلُونَ. ಓ ಪ್ರವಾದಿಯವರೇ, ಹೇಳಿರಿ, ನೀವು ಕಾರ್ಯವೆಸಗಿರಿ. ಅಲ್ಲಾಹು, ಅವನ ಸಂದೇಶವಾಹಕರು ಮತ್ತು ಸತ್ಯವಿಶ್ವಾಸಿಗಳು ನಿಮ್ಮ ಪ್ರವೃತ್ತಿಯನ್ನು ವೀಕ್ಷಿಸುವರು. ತರುವಾಯ ಅಗೋಚರ ಮತ್ತು ಗೋಚರವಾಗಿರುವುದನ್ನು ಅರಿಯುವವನೆಡೆಗೆ ನಿಮ್ಮನ್ನು ಮರಳಿಸಲಾಗುವುದು. ನೀವು ಮಾಡಿಕೊಂಡಿರುವುದರ ಬಗ್ಗೆ ಆಗ ಅವನು ನಿಮಗೆ ಮಾಹಿತಿ ನೀಡುವನು. وآخرون مرجون لأمر الله إما يعذبهم وإما يتوب عليهم والله عليم حكيم. ಅಲ್ಲಾಹುವಿನ ಆಜ್ಞೆ ಬರುವವರೆಗೆ ತೀರ್ಪು ಕಾದಿರಿಸಲಾದ ಬೇರೆ ಕೆಲವರಿರುವರು. ಅಲ್ಲಾಹು ಅವರನ್ನು ಶಿಕ್ಷಿಸಲೂಬಹುದು ಅಥವಾ ಅವರ ಪಶ್ಚಾತ್ತಾಪವನ್ನು ಸ್ವೀಕರಿಸಲೂಬಹುದು. ಅಲ್ಲಾಹು ಎಲ್ಲವನ್ನು ಅರಿಯುವವನು, ಯುಕ್ತಿಪೂರ್ಣನೂ ಆಗಿರುವನು. والذين اتخذوا مسجدا ضرارا وكفرا وتفريقا بين المؤمنين وإرصادا لمن حارب الله ورسوله من قبل وليحلفن إن أردنا إلا الحسنى والله يشهد إنهم لكاذبون.
ಹಾನಿ ಮಾಡುವ ಉದ್ದೇಶದಿಂದ, ಸತ್ಯ ನಿಷೇಧದಿಂದ ಮತ್ತು ಸತ್ಯವಿಶ್ವಾಸಿಗಳ ಮಧ್ಯೆ ಒಡಕುಂಟು ಮಾಡಲು ಮತ್ತು ಈ ಮೊದಲೇ ಅಲ್ಲಾಹು ಹಾಗೂ ಅವನ ಸಂದೇಶವಾಹಕರ ವಿರುದ್ಧ ಹೋರಾಡಿದವರಿಗೆ ತಂಗುದಾಣವನ್ನು ಮಾಡಿಕೊಡಲು ಒಂದು ಮಸೀದಿಯನ್ನು ನಿರ್ಮಿಸಿದವರು ಆ ಕಪಟ ವಿಶ್ವಾಸಿಗಳಲ್ಲಿರುವರು. ನಾವು ಒಳಿತನ್ನಲ್ಲದೆ ಬೇರೇನನ್ನೂ ಉದ್ದೇಶಿಸಿಲ್ಲ ಎಂದು ಅವರು ಪ್ರಮಾಣ ಮಾಡಿ ಹೇಳುವರು. ಖಂಡಿತವಾಗಿಯೂ ಅವರು ಸುಳ್ಳು ನುಡಿಯುವವರಾಗಿರುವರು ಎಂಬುದಕ್ಕೆ ಅಲ್ಲಾಹು ಸಾಕ್ಷ್ಯ ವಹಿಸುವನು. ಲಾ ತಕುಂ ಫೀಹಿ ಅಬದಾ ಲಮಸ್ಜಿದುನ್ ಉಸ್ಸಿಸ ಅಲಾ ತಕ್ವಾ ಮಿನ್ ಅವ್ವಲಿ ಯೌಮಿನ್ ಅಹqqu ಅನ್ ತಕೂಮ فيه رجال يحبون أن يتطهروا والله يحب المطهرين. ಓ ಪ್ರವಾದಿಯವರೇ, ತಾವು ಎಂದಿಗೂ ಅದರಲ್ಲಿ ನಮಾಜ್ಗಾಗಿ ನಿಲ್ಲದಿರಿ. ತಾವು ನಮಾಜ್ ಮಾಡಲು ಅತ್ಯಂತ ಅರ್ಹವಾಗಿರುವುದು ಮೊದಲ ದಿನದಿಂದಲೇ ಭಯಭಕ್ತಿಯ ಮೇಲೆ ಸ್ಥಾಪಿಸಲಾಗಿರುವ ಮಸೀದಿಯಾಗಿದೆ. ಶುದ್ಧಿಗಳಿಸಲು ಇಷ್ಟಪಡುವ ಕೆಲವು ಜನರು ಆ ಮಸೀದಿಯಲ್ಲಿರುವರು. ಶುದ್ಧಿಗಳಿಸುವವರನ್ನು ಅಲ್ಲಾಹು ಪ್ರೀತಿಸುವನು. ಅಫಮನ್ ಅಸ್ಸಸ ಬುನ್ಯಾನಹು ಅಲಾ ತಕ್ವಾ ಮಿನಲ್ಲಾಹಿ ವರಿದ್ವಾನಿನ್ ಖೈರುನ್ ಅಮ್ ಮನ್ ಅಸ್ಸಸ ಬುನ್ಯಾನಹು ಅಲಾ ಶಫಾ ಜುರುಫಿನ್ ಹಾರಿನ್ ಫನ್ಹಾರ ಬಿಹಿ ಫೀ ನಾರಿ ಜಹನ್ನಂ ವಲ್ಲಾಹು ಲಾ ಯಹ್ದಿಲ್ ಕೌಮಲ್ ಝಾಲಿಮೀನ್. ಅಲ್ಲಾಹ್ವಿನಲ್ಲಿರುವ ಭಯಭಕ್ತಿ ಮತ್ತು ಅವನ ಸಂತೃಪ್ತಿಯ ಮೇಲೆ ತನ್ನ ಕಟ್ಟಡವನ್ನು ಸ್ಥಾಪಿಸಿದವನು ಅಥವಾ ಕುಸಿದು ಬೀಳಲು ಸಿದ್ಧವಾಗಿರುವ ಪ್ರಪಾತದ ಅಂಚಿನಲ್ಲಿ ಕಟ್ಟಡವನ್ನು ಸ್ಥಾಪಿಸಿ ತರುವಾಯ ಅದು ತನ್ನೊಂದಿಗೆ ಸೇರಿ ನರಕಾಗ್ನಿಯಲ್ಲಿ ಕುಸಿದು ಬಿದ್ದವನು ಉತ್ತಮನು. ಅಕ್ರಮಿಗಳಾಗಿರುವ ಜನರನ್ನು ಅಲ್ಲಾಹು ಸನ್ಮಾರ್ಗದಲ್ಲಿ ಸೇರಿಸಲಾರನು. ಲಾ ಯಜಾಲು ಬುನ್ಯಾನುಹುಮುಲ್ಲದೀ ಬನೌ ರೀಬತನ್ ಫೀ ಕುಲೂಬಿಹಿಮ್ ಇಲ್ಲಾ ಅನ್ ತಕತ್ತಅ ಕುಲೂಬುಹುಂ ವಲ್ಲಾಹು ಅಲೀಮುನ್ ಹಕೀಮ್. ಅವರ ಹೃದಯಗಳು ಚೂರು ಚೂರಾಗಿ ಬಿಡುವ ವಿನ ಅವರು ಸ್ಥಾಪಿಸಿದ ಅವರ ಕಟ್ಟಡವು ಅವರ ಹೃದಯಗಳಲ್ಲಿ ಒಂದು ಭೀತಿಯಾಗಿ ಉಳಿಯದೆ ಇರಲಾರದು. ಅಲ್ಲಾಹು ಎಲ್ಲವನ್ನು ಅರಿಯುವವನು ಯುಕ್ತಿಪೂರ್ಣನೂ ಆಗಿರುವನು. ಇನ್ನಲ್ಲಾಹ ಅಶ್ತರಾ ಮಿನಲ್ ಮುಅ್ಮಿನೀನ ಅನ್ಫುಸಹುಂ ವ ಅಮ್ವಾಲಹುಂ ಬಿಅನ್ನ ಲಹುಮುಲ್ ಜನ್ನಹ يقاتلون في سبيل الله فيقتلون ويقتلون وعدا عليه حقا في التوراة والإنجيل والقرآن ومن أوفى بعهده من الله فاستبشروا ببيعكم الذي بايعتم به وذلك هو الفوز العظيم. ಖಂಡಿತವಾಗಿಯೂ ಸತ್ಯವಿಶ್ವಾಸಿಗಳಿಂದ ಅವರಿಗೆ ಸ್ವರ್ಗವು ಸಿಗುವುದು ಎಂಬುದಕ್ಕೆ ಬದಲಿಯಾಗಿ ಅಲ್ಲಾಹು ಅವರ ಶರೀರಗಳನ್ನು ಮತ್ತು ಸಂಪತ್ತುಗಳನ್ನು ಪಡೆದಿರುವನು. ಅವರು ಅಲ್ಲಾಹುವಿನ ಮಾರ್ಗದಲ್ಲಿ ಯುದ್ಧ ಮಾಡುವರು. ತನ್ಮೂಲಕ ಅವರು ಕೊಲ್ಲುತ್ತಲೂ ಕೊಲ್ಲಲ್ಪಡುತ್ತಲೂ ಇರುವರು. ಹೀಗೆ ಅವರು ಸ್ವರ್ಗವಾಸಿಗಳಾಗುವರು. ಇದು ಅಲ್ಲಾಹು ತೌರಾತ್ನಲ್ಲಿ, ಇಂಜೀಲ್ನಲ್ಲಿ ಮತ್ತು ಕುರ್ಆನ್ನಲ್ಲಿ ತನ್ನ ಮೇಲಿರುವ ಒಂದು ಹೊಣೆಯಾಗಿ ಘೋಷಿಸಿದ ವಾಗ್ದಾನವಾಗಿದೆ. ಅಲ್ಲಾಹುವಿಗಿಂತಲೂ ಹೆಚ್ಚು ತನ್ನ ಕರಾರನ್ನು ಈಡೇರಿಸುವವನು ಇನ್ನಾರಿರುವನು. ಆದ್ದರಿಂದ ನೀವು ಅಲ್ಲಾಹ್ವಿನೊಂದಿಗೆ ಮಾಡಿಕೊಂಡಿರುವ ಈ ವ್ಯವಹಾರದಲ್ಲಿ ಸಂತೋಷ ಪಡಿರಿ. ಮಹಾ ಗೆಲುವು ಅದೇ ಆಗಿದೆ. التائبون العابدون الحامدون السائحون الراكعون الساجدون الآمرون بالمعروف والناهون عن المنكر والحافظون لحدود الله وبشر المؤمنين.
ಪಶ್ಚಾತ್ತಾಪ ಪಡುವವರು, ಆರಾಧನಾ ಮಗ್ನರಾಗುವವರು, ಸ್ತುತಿ ಕೀರ್ತನೆ ಮಾಡುವವರು, ಉಪವಾಸವನ್ನಾಚರಿಸುವವರು, ತಲೆಬಾಗುವವರು, ಸಾಷ್ಟಾಂಗ ಮಾಡುವವರು, ಸದಾಚಾರವನ್ನು ಆದೇಶಿಸುವವರು, ದುರಾಚಾರವನ್ನು ವಿರೋಧಿಸುವವರು ಮತ್ತು ಅಲ್ಲಾಹುವಿನ ನಿಯಮ ಮಿತಿಗಳನ್ನು ಪಾಲಿಸುವವರು, ಇಂತಹ ಸತ್ಯವಿಶ್ವಾಸಿಗಳಿಗೆ ಶುಭವಾರ್ತೆಯನ್ನು ತಿಳಿಸಿರಿ. ಮಾ ಕಾನ ಲಿನ್ನಬಿಯ್ಯಿ ವಲ್ಲದೀನ ಆಮನೂ ಅನ್ ಯಸ್ತಗ್ಫಿರೂ ಲಿಲ್ಮುಶ್ರಿಕೀನ ولو كانوا أولي قربى من بعد ما تبين لهم أنهم أصحاب الجحيم. ಬಹುದೇವ ವಿಶ್ವಾಸಿಗಳು ಜ್ವಲಿಸುವ ನರಕಾಗ್ನಿಯ ವಾಸಿಗಳಾಗಿರುವರೆಂದು ತಮಗೆ ಸ್ಪಷ್ಟವಾದ ಬಳಿಕ ಅವರಿಗಾಗಿ ಪಾಪ ಮುಕ್ತಿಯನ್ನು ಬೇಡುವುದು ಅವರು ಆಪ್ತ ಸಂಬಂಧಿಕರಾಗಿದ್ದರೂ ಕೂಡ ಪ್ರವಾದಿಯವರಿಗಾಗಲಿ ಸತ್ಯವಿಶ್ವಾಸಿಗಳಿಗಾಗಲಿ ಯುಕ್ತವಾದುದಲ್ಲ. وما كان استغفار إبراهيم لأبيه إلا عن موعدة وعدها إياه فلما تبين له أنه عدو لله تبرأ منه إن إبراهيم لأواه حليم. ಇಬ್ರಾಹಿಮರು ತಮ್ಮ ತಂದೆಗಾಗಿ ಪಾಪ ಮುಕ್ತಿಯನ್ನು ಬೇಡಿರುವುದು ಅವರು ತಮ್ಮ ತಂದೆಯೊಂದಿಗೆ ಮಾಡಿದ್ದ ವಾಗ್ದಾನದ ನಿಮಿತ್ತ ಮಾತ್ರವಾಗಿತ್ತು. ಆದರೆ ಆತ, ಅಂದರೆ ತಂದೆ, ಅಲ್ಲಾಹುವಿನ ಶತ್ರುವೆಂದು ಅವರಿಗೆ ಸ್ಪಷ್ಟವಾದಾಗ ಅವರು ಆತನಿಂದ, ಅಂದರೆ ತಂದೆಯಿಂದ ದೂರವಾದರು. ಖಂಡಿತವಾಗಿಯೂ ಇಬ್ರಾಹಿಮರು ಅತ್ಯಂತ ವಿನಯವಂತರು, ಸಹನಶೀಲರೂ ಆಗಿದ್ದರು. وما كان الله ليضل قوما بعد إذ هداهم حتى يبين لهم ما يتقون إن الله بكل شيء عليم. ಒಂದು ಜನತೆಗೆ ಮಾರ್ಗದರ್ಶನ ಮಾಡಿದ ಬಳಿಕ ಅವರು ಯಾವುದರ ಬಗ್ಗೆ ಎಚ್ಚರ ವಹಿಸಬೇಕೆಂಬುದನ್ನು ಸ್ಪಷ್ಟಪಡಿಸಿಕೊಡುವ ತನಕ ಅಲ್ಲಾಹು ಅವರನ್ನು ಪಥಭ್ರಷ್ಟರನ್ನಾಗಿ ಎಣಿಸಲಾರನು. ಖಂಡಿತವಾಗಿಯೂ ಅಲ್ಲಾಹು ಎಲ್ಲ ವಿಷಯಗಳ ಬಗ್ಗೆ ಅರಿವುಳ್ಳವನಾಗಿರುವನು. ಇನ್ನಲ್ಲಾಹ ಲಹು ಮುಲ್ಕುಸ್ ಸಮಾವಾತಿ ವಲ್ ಅರ್ದ್ ಯುಹ್ಯೀ ವ ಯುಮೀತ್ وما لكم من دون الله من ولي ولا نصير. ಖಂಡಿತವಾಗಿಯೂ ಆಕಾಶಗಳ ಮತ್ತು ಭೂಮಿಯ ಆಧಿಪತ್ಯವು ಅಲ್ಲಾಹುಗಿರುವುದಾಗಿದೆ. ಅವನು ಜೀವವನ್ನು ನೀಡುವನು ಮತ್ತು ಮೃತಪಡಿಸುವನು. ಅಲ್ಲಾಹ್ವಿನ ಹೊರತು ನಿಮಗೆ ಅನ್ಯ ರಕ್ಷಕನಾಗಲಿ ಸಹಾಯಕನಾಗಲಿ ಇರಲಾರರು. ಲಕದ್ ತಾಬ ಅಲ್ಲಾಹು ಅಲನ್ ನಬಿಯ್ಯಿ ವಲ್ ಮುಹಾಜಿರೀನ ವಲ್ ಅನ್ಸಾರಿ ಅಲ್ಲದೀನ ಇತ್ತಬಊಹು ಫೀ ಸಾಅತಿಲ್ ಉಸ್ರಾ الذين اتبعوه في ساعة العسرة من بعد ما كاد يزيغ قلوب فريق منهم ثم تاب عليهم إنه بهم رؤوف رحيم. ಖಂಡಿತವಾಗಿಯೂ ಅಲ್ಲಾಹು ಪ್ರವಾದಿಯವರ ಮತ್ತು ಸಂದಿಗ್ಧ ಸ್ಥಿತಿಯಲ್ಲಿ ಅವರನ್ನು ಹಿಂಬಾಲಿಸಿದ ಮುಹಾಜಿರ್ ಮತ್ತು ಅನ್ಸಾರ್ಗಳ ಪಶ್ಚಾತ್ತಾಪವನ್ನು ಸ್ವೀಕರಿಸಿರುವನು. ಅವರ ಪೈಕಿ ಒಂದು ಗುಂಪಿನ ಹೃದಯಗಳು ವ್ಯತಿಚಲಿಸುವಂತಾದ ಬಳಿಕ ತರುವಾಯ ಅಲ್ಲಾಹು ಅವರ ಪಶ್ಚಾತ್ತಾಪವನ್ನು ಸ್ವೀಕರಿಸಿದನು. ಖಂಡಿತವಾಗಿಯೂ ಅವನು ಅವರೊಂದಿಗೆ ಅತ್ಯಧಿಕ ಕೃಪೆಯುಳ್ಳವನು, ಅಪಾರ ಕರುಣೆಯುಳ್ಳವನೂ ಆಗಿರುವನು. وعلى الثلاثة الذين خلفوا حتى إذا ضاقت عليهم الأرض بما رحبت وضاقت عليهم أنفسهم وظنوا أن لا ملجأ من الله إلا إليه ثم تاب عليهم ليتوبوا
الله هو التواب الرحيم. ತೀರ್ಪು ಕಾದಿರಿಸಲಾಗಿರುವ ಆ ಮೂವರ ಪಶ್ಚಾತ್ತಾಪವನ್ನು ಅಲ್ಲಾಹು ಸ್ವೀಕರಿಸಿರುವನು. ಭೂಮಿಯು ವಿಶಾಲವಾಗಿದ್ದೂ ಕೂಡ ಅದವರಿಗೆ ಇಕ್ಕಟ್ಟಾಗಿ ಬಿಟ್ಟಿತು, ಅವರ ಮನಸ್ಸುಗಳು ಸಹ ಅವರಿಗೆ ಇಕ್ಕಟ್ಟಾಗಿ ಪರಿಣಮಿಸಿತು. ಅಲ್ಲಾಹುವಿನಿಂದ ಪಾರಾಗಲು ಅವನೆಡೆಗಲ್ಲದೆ ಬೇರೆ ಆಶ್ರಯಗಳಿಲ್ಲವೆಂದು ಅವರು ದೃಢವಾಗಿ ಅರಿತುಕೊಂಡರು. ಅವರು ಪಶ್ಚಾತ್ತಾಪಪಟ್ಟು ಮರಳುವ ಸಲುವಾಗಿ ತರುವಾಯ ಅವನು ಅವರ ಪಶ್ಚಾತ್ತಾಪವನ್ನು ಸ್ವೀಕರಿಸಿದನು. ಖಂಡಿತವಾಗಿಯೂ ಅಲ್ಲಾಹು ಅತ್ಯಧಿಕ ಪಶ್ಚಾತ್ತಾಪ ಸ್ವೀಕರಿಸುವವನು, ಅಪಾರ ಕರುಣೆಯುಳ್ಳವನು ಆಗಿರುವನು. ಯಾ ಅಯ್ಯುಹಲ್ಲದೀನ ಆಮನು ಇತ್ತಖುಲ್ಲಾಹ ವಕೂನು ಮಅಸ್ ಸಾದಿಕೀನ್. ಓ ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹುವನ್ನು ಭಯಪಡಿರಿ ಮತ್ತು ಸತ್ಯಸಂಧರ ಜೊತೆಗೆ ಸೇರಿದವರಾಗಿರಿ. ಮಾ ಕಾನ ಲಿಅಹ್ಲಿಲ್ ಮದೀನತಿ ವಮನ್ ಹೌಲಹುಂ ಮಿನಲ್ ಅಅರಾಬಿ ಅನ್ ಯತಖಲ್ಲಫೂ ಅನ್ ರಸೂಲಿಲ್ಲಾಹಿ ولا يرغبوا بأنفسهم عن نفسه ذلك بأنهم لا يصيبهم ظمأ ولا نصب ولا مخمصة في سبيل الله ولا يطؤون موطئا يغيظ الكفار ولا ينالون من عدو نيلا إلا كتب لهم به عمل صالح إن الله لا يضيع أجر المحسنين. ಮದೀನಾ ನಿವಾಸಿಗಳಿಗೆ ಮತ್ತು ಅವರ ಸುತ್ತಮುತ್ತಲಿನಲ್ಲಿರುವ ಅರಾಬಿಗಳಿಗೆ ಅಲ್ಲಾಹ್ವಿನ ಸಂದೇಶವಾಹಕರನ್ನು ಬಿಟ್ಟು ಹಿಂದೆ ಉಳಿಯುವುದಾಗಲಿ ಅಥವಾ ಅವರ ವಿಷಯವನ್ನು ಕಡೆಗಣಿಸಿ ತಮ್ಮದೇ ವಿಷಯಗಳಲ್ಲಿ ಆಸಕ್ತಿ ವಹಿಸುವುದಾಗಲಿ ಯುಕ್ತವಾದುದಲ್ಲ. ಅದು ಯಾಕೆಂದರೆ ಅಲ್ಲಾಹ್ವಿನ ಮಾರ್ಗದಲ್ಲಿ ಅವರಿಗೆ ಯಾವುದೇ ದಾಹವಾಗಲಿ, ದಣಿವಾಗಲಿ, ಹಸಿವೆಯಾಗಲಿ ಉಂಟಾಗಲಾರದು. ಸತ್ಯ ನಿಷೇಧಿಗಳನ್ನು ಕೆರಳಿಸುವ ಯಾವುದಾದರೂ ಸ್ಥಳದಲ್ಲಿ ಅವರು ಹೆಜ್ಜೆಯೂರಲಾರರು ಮತ್ತು ಶತ್ರುವಿಗೆ ಯಾವುದೇ ನಾಶ ನಷ್ಟಗಳನ್ನು ಉಂಟು ಮಾಡಲಾರರು. ಅದರಿಂದಾಗಿ ಅವರಿಗೆ ಒಂದು ಪುಣ್ಯಕರ್ಮವು ದಾಖಲಾಗುವ ಹೊರತು ಖಂಡಿತವಾಗಿಯೂ ಸತ್ಕರ್ಮಗೆಯುವವರ ಪ್ರತಿಫಲವನ್ನು ಅಲ್ಲಾಹು ನಿಷ್ಫಲಗೊಳಿಸಲಾರನು. ولا ينفقون نفقة صغيرة ولا كبيرة ولا يقطعون واديا إلا كتب لهم ليجزيهم الله أحسن ما كانوا يعملون. ಅವರು ಚಿಕ್ಕದಾಗಿರುವ ಅಥವಾ ದೊಡ್ಡದಾಗಿರುವ ಏನನ್ನೂ ವ್ಯಯಿಸಲಾರರು ಮತ್ತು ಯಾವುದೇ ಕಣಿವೆಯನ್ನು ಕಡಿದು ದಾಟಲಾರರು. ಅದು ಅವರಿಗೆ ಪುಣ್ಯಕರ್ಮವಾಗಿ ದಾಖಲಾಗುವ ಹೊರತು ಇದು ಅವರು ಮಾಡುತ್ತಿರುವ ಅತ್ಯುತ್ತಮ ಕರ್ಮಕ್ಕೆ ಅಲ್ಲಾಹು ತಕ್ಕ ಪ್ರತಿಫಲವನ್ನು ನೀಡುವ ಸಲುವಾಗಿದೆ. وما كان المؤمنون لينفروا كافة فلولا نفر من كل فرقة منهم طائفة ليتفقهوا في الدين ولينذروا قومهم إذا رجعوا إليهم لعلهم يحذرون. ಎಲ್ಲರೂ ಒಟ್ಟಾಗಿ ಯುದ್ಧಕ್ಕೆ ಹೊರಡುವುದು ಸತ್ಯವಿಶ್ವಾಸಿಗಳಿಗೆ ಯುಕ್ತವಾದುದಲ್ಲ. ಅವರ ಪೈಕಿ ಪ್ರತಿಯೊಂದು ವಿಭಾಗದಿಂದ ಒಂದು ತಂಡ ಮಾತ್ರ ಹೋಗಬಾರದೇಕೆ? ಹಾಗಾದರೆ ಉಳಿದವರಿಗೆ ಪ್ರವಾದಿಯವರೊಂದಿಗೆ ತಂಗಿ ಧರ್ಮಜ್ಞಾನವನ್ನು ಪಡೆಯಲು ಮತ್ತು ತಮ್ಮ ಜನರು ಯುದ್ಧದಿಂದ ಅವರ ಬಳಿಗೆ ಮರಳಿ ಬಂದಾಗ ಅವರಿಗೆ ಎಚ್ಚರಿಕೆ ನೀಡಲು ಸಾಧ್ಯವಾಗಬಹುದು, ಅವರು ಎಚ್ಚರ ವಹಿಸಲೂಬಹುದು. ಯಾ ಅಯ್ಯುಹಲ್ಲದೀನ ಆಮನೂ ಕಾತಿಲುಲ್ಲದೀನ ಯಲೂನಕುಂ ಮಿನಲ್ ಕುಫ್ಫಾರಿ ವಲ್ಯಜಿದೂ ಫೀಕುಂ ಗಿಲ್ಜಃ ವಅಲಮೂ ಅನ್ನ
الله مع المتقين. ಓ ಸತ್ಯವಿಶ್ವಾಸಿಗಳೇ, ನಿಮ್ಮ ಬಳಿ ವಾಸಿಸುವ ಸತ್ಯ ನಿಷೇಧಿಗಳೊಂದಿಗೆ ನೀವು ಯುದ್ಧ ಮಾಡಿರಿ. ಅವರು ನಿಮ್ಮಲ್ಲಿ ಕಠೋರತೆಯನ್ನು ಕಾಣಲಿ. ಅಲ್ಲಾಹು ಭಯಭಕ್ತಿ ಪಾಲಿಸುವವರೊಂದಿಗಿರುವನು ಎಂಬುದನ್ನು ನೀವು ಅರಿತುಕೊಳ್ಳಿರಿ. وإذا ما أنزلت سورة فمنهم من يقول أيكم زادته هذه إيمانا فأما الذين آمنوا فزادتهم إيمانا وهم يستبشرون. ಕುರ್ಆನ್ನ ಯಾವುದಾದರೂ ಅಧ್ಯಾಯವು ಅವತೀರ್ಣವಾದಾಗ ಇದು ನಿಮ್ಮಲ್ಲಿ ಯಾರಿಗೆ ವಿಶ್ವಾಸವನ್ನು ಅಧಿಕಗೊಳಿಸಿದೆ ಎಂದು ಅವರ ಪೈಕಿ ಕೆಲವರು ಕೇಳುವರು. ಸತ್ಯವಿಶ್ವಾಸಿಗಳಾರೋ ಅದು ಅವರಿಗೆ ಖಂಡಿತವಾಗಿಯೂ ವಿಶ್ವಾಸವನ್ನು ಅಧಿಕಗೊಳಿಸಿದೆ. ಅವರು ಅದರಿಂದಾಗಿ ಸಂತೋಷ ಪಡುವರು. وَأَمَّا الَّذِينَ فِي قُلُوبِهِم مَّرَضٌ فَزَادَتْهُمْ رِجْسًا إِلَى رِجْسِهِمْ وَمَاتُوا وَهُمْ كَافِرُونَ. ಆದರೆ ಹೃದಯಗಳಲ್ಲಿ ರೋಗವಿರುವವರಾರೋ ಅದು ಅವರ ಕೆಡುಕಿಗೆ ಇನ್ನಷ್ಟು ಕೆಡುಕನ್ನು ಹೆಚ್ಚಿಸುವುದು. ಅವರು ಸತ್ಯ ನಿಷೇಧಿಗಳಾಗಿಯೇ ಮರಣ ಹೊಂದಿದರು. أَوَلَا يَرَوْنَ أَنَّهُمْ يُفْتَنُونَ فِي كُلِّ عَامٍ مَّرَّةً أَوْ مَرَّتَيْنِ ثُمَّ لَا يَتُوبُونَ وَلَا هُمْ يَذَّكَّرُونَ. ಅವರು ಪ್ರತಿಯೊಂದು ವರ್ಷದಲ್ಲಿಯೂ ಒಂದೋ ಎರಡೋ ಬಾರಿ ಪರೀಕ್ಷಿಸಲ್ಪಡುತ್ತಿರುವರು ಎಂಬುದನ್ನು ಅವರು ಕಾಣುವುದಿಲ್ಲವೇ? ಆ ಬಳಿಕವೂ ಅವರು ಪಶ್ಚಾತ್ತಾಪಪಟ್ಟು ಮರಳುವುದಿಲ್ಲ, ಅವರು ಚಿಂತಿಸಿ ಗ್ರಹಿಸುವುದೂ ಇಲ್ಲ. وَإِذَا مَا أُنزِلَتْ سُورَةٌ نَظَرَ بَعْضُهُمْ إِلَى بَعْضٍ هَلْ يَرَاكُمْ مِنْ أَحَدٍ ثُمَّ انصَرَفُوا صَرَفَ اللَّهُ قُلُوبَهُم بِأَنَّهُمْ قَوْمٌ لَّا يَفْقَهُونَ. ಯಾವುದಾದರೂ ಒಂದು ಅಧ್ಯಾಯವನ್ನು ಅವತೀರ್ಣಗೊಳಿಸಲಾದಾಗ ಅವರ ಪೈಕಿ ಕೆಲವರು ಇತರ ಕೆಲವರನ್ನು ನಿಮ್ಮನ್ನು ಯಾರಾದರೂ ಕಾಣುತ್ತಿದ್ದಾರೆಯೇ ಎಂಬ ಪ್ರಶ್ನಾರ್ಥಕ ಭಾವದಲ್ಲಿ ನೋಡುವರು. ತರುವಾಯ ಅವರು ವಿಮುಖರಾಗಿ ಹೋಗುವರು. ಅವರು ಚಿಂತಿಸಿ ಗ್ರಹಿಸದ ಒಂದು ಜನತೆಯಾಗಿರುವುದರಿಂದ ಅಲ್ಲಾಹು ಅವರ ಹೃದಯಗಳನ್ನು ಸತ್ಯದಿಂದ ತಿರುಗಿಸಿ ಬಿಟ್ಟಿರುವನು. لقد جاءكم رسول من أنفسكم عزيز عليه ما عنتم حريص عليكم بالمؤمنين رؤوف رحيم. ಖಂಡಿತವಾಗಿಯೂ ನಿಮಗೆ ನಿಮ್ಮಿಂದಲೇ ಒಬ್ಬ ಸಂದೇಶವಾಹಕರು ಬಂದಿರುವರು. ನೀವು ಕಷ್ಟಪಡುವುದು ಅವರಿಗೆ ಸಹಿಸಲಾಗದು. ಅವರು ನಿಮ್ಮ ಬಗ್ಗೆ ಅತ್ಯಾಸಕ್ತಿಯುಳ್ಳವರಾಗಿರುವರು ಮತ್ತು ಸತ್ಯವಿಶ್ವಾಸಿಗಳೊಂದಿಗೆ ಅಪಾರ ದಯೆಯುಳ್ಳವರು, ಕರುಣೆಯುಳ್ಳವರೂ ಆಗಿರುವರು. فإن تولوا فقل حسبي الله لا إله إلا هو عليه توكلت وهو رب العرش العظيم. ಅವರೇನಾದರೂ ವಿಮುಖರಾಗುವುದಾದರೆ ಓ ಪ್ರವಾದಿಯವರೇ, ತಾವು ಹೇಳಿರಿ, ನನಗೆ ಅಲ್ಲಾಹು ಸಾಕು, ಅವನ ಹೊರತು ಅನ್ಯ ಆರಾಧ್ಯರಿಲ್ಲ. ನಾನು ಅವನ ಮೇಲೆ ಭರವಸೆ ಇಟ್ಟಿರುವೆನು. ಅವನು ಮಹಾಸಿಂಹಾಸನದ ಒಡೆಯನಾಗಿರುವನು.